ಪಾಪದಿಂದ ಅವನೊಂದನಿಲ್ಲ, ವಿಶಾಪಗುಡದಿರೆ ಬೆಂದನಿಲ್ಲವೋ. ತಾಪಸಂತಾನಾಗಿ ಕ್ಷಮೆಯಂ ತಳೆಯದ ಆ ಮುನಿಯು ಕೋಪದಿಂದೊಳವೊಕ್ಕನು ಎಂಬ ತಾಪದಿಂದ ಅವ ನೊಂದು ಬೆಂದನೋ. ಕಾಪುರುಷನಂದದಲ್ಲಿ ವಾಲಿಯು ಸರಿದನಲ್ಲಿಂದ. ವಾಲಿ ಶಾಪದಿಂದ ನೊಂದನಿಲ್ಲ ಅಂತ ಶುರು ಮಾಡ್ತಾರೆ. ಆದರೆ ಅವನು ನೊಂದು ಮತ್ತೆ ವಾಪಸ್ ಬಂದಿದ್ದಾನೆ ಕಿಷ್ಕಿಂಧೆಗೆ. ಅವನಿಗೆ ನೋವು ಕೊಡುವಂಥ ಸಂಗತಿ ಯಾವುದಾಗಿತ್ತು? ಶಾಪ ಕೊಟ್ಬಿಟ್ಟು, ಸಾಧಾರಣವಾಗಿ ನಮ್ಮಲ್ಲಿ ಶಾಪವನ್ನು ಕೊಟ್ಟಾಗ ಅದೇ ಯಾವ ಋಷಿ ಮುನಿಗಳು ಶಾಪವನ್ನು ಕೊಟ್ಟಿರ್ತಾರೋ, ಯಾವ ಮಹಾತ್ಮರು ಶಾಪ ಕೊಟ್ಟಿರ್ತಾರೋ, ಅವರು ಒಂದು ಉಶಾಪವನ್ನು ಹೇಳಿರ್ತಾರೆ. ಉಶಾಪ ಅದನ್ನೇ ವಿಶಾಪ ಅಂತ ಹೇಳ್ತಾರೆ. ಶಾಪಕ್ಕೆ ವಿರುದ್ಧವಾದದ್ದು ಅಂದರೆ ಶಾಪದಿಂದ ವಿಮೋಚನೆಯ ದಾರಿ, ಅದನ್ನು ವಿಶಾಪ ಅಥವಾ ಉಶಾಪ ಅಂತ ಕರೀತಾರೆ. ಆ ಉಶಾಪದ ರೀತಿಯನ್ನು ಹೇಳಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇದರಲ್ಲಿ ಶಾಕುಂತಲಂ, ಅಭಿಜ್ಞಾನ ಶಾಕುಂತಲದಲ್ಲಿ ದೂರ್ವಾಸರು ಕಣ್ವರ ಆಶ್ರಮಕ್ಕೆ ಬಂದಾಗ ಶಕುಂತಲೆ ಆಗಲೇ ದುಷ್ಯಂತನ ಜೊತೆ ಅವಳಿಗೆ ಪ್ರೇಮಾಂಕುರ ಆಗೋಗಿರುತ್ತೆ. ಗಾಂಧರ್ವ ವಿವಾಹವೂ ಆಗಿ ಅವನ ಜೊತೆ ಒಂದು ಸ್ವಲ್ಪ ದಿನ ಕಳೆದು ಅವನು ಹೊರಟೋಗಿರ್ತಾನೆ ರಾಜಧಾನಿಗೆ. ಇವಳು ಅವನ ಚಿಂತೆಯಲ್ಲಿಯೇ ಅಥವಾ ಅವನಲ್ಲಿಯೇ ಮನಸ್ಸಿನೆಟ್ಟು ಈ ಅತಿಥಿಗಳಾಗಿ ದೂರ್ವಾಸ ಮಹರ್ಷಿಗಳು ಬರ್ತಾರೆ. ಅವರು ರಂಗದ ಮೇಲೆ ಬರೋದಿಲ್ಲ, ಹಿಂದಿನಿಂದ ನಾನು ಬಂದಿದ್ದೀನಿ ಅಂತ ಘೋಷಿಸ್ತಾರೆ. ಅದು ಇವಳು ಕಿವಿ ಕೇಳೋದೇ ಇಲ್ಲ. ಕಣ್ವರು ಆ ಸಮಯದಲ್ಲಿ ಇರೋದಿಲ್ಲ, ಸೋಮತೀರ್ಥಕ್ಕೆ ಹೋಗಿರ್ತಾರೆ ಅವರು. ಇವಳು ಕಿವಿ ಬೀಳೋದೇ ಇಲ್ಲ. ಬೀಳದಿದ್ದಾಗ ದೂರ್ವಾಸರು ಮೊದಲಿಗೆ ಅವರು ಅವಧೂತ ಪ್ರಕೃತಿಯವರು, ಮಹಾ ಕೋಪಿಷ್ಠರು. ನಮ್ಮ ಋಷಿಗಳಲ್ಲೆಲ್ಲ ಅತ್ಯಂತ ಕೋಪಿಷ್ಠರು ಅಂದರೆ ಅವರೇನೆ. ಅಂಥ ಕೋಪಿಷ್ಠರು, ನೀನು ಯಾರನ್ನ ನೆನೆಸಿಕೊಂಡು ಅನ್ಯ ಮನಸ್ಸುಗಳಾಗಿ ಬಂದಂತಹ ಅತಿಥಿಯನ್ನು ಗಮನಿಸ್ತಾ ಇದೆಯೋ ಅವನು ನಿನ್ನನ್ನು ಮರೆಯುವಂತಾಗಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಹೀಗೆ ಇಂಥ ವಿಪರೀತದ ಶಾಪವನ್ನು ಕೊಟ್ಟಾಗ ಆ ಶಾಪ ಕೂಡ ಶಕುಂತಲೆಯ ಕಿವಿಗೆ ಬೀಳೋದಿಲ್ಲ. ಅವಳು ಅಷ್ಟು ಅನ್ಯ ಮನಸ್ಸುಗಳಾಗಿರ್ತಾಳೆ. ಪಾಪ ಅವರಿಬ್ರು ಇರ್ತಾರಲ್ಲ, ಪ್ರಿಯಂವದ ಅನಸೂಯೆ, ಅವರು ಇವಳ ಶ್ರೇಯಸ್ಸನ್ನ ಆದ್ಯಂತವಾಗಿ ಗಮನಿಸ್ತಾ ಇದ್ದಂಥವರು. ಸಾರ್ಥಕವಾದ ಹೆಸರು ಅನಸೂಯೆ ಪ್ರಿಯಂವದ. ಅಸೂಯೆ ಇಷ್ಟೂ ಇರದೇ ಇದ್ದವಳು ಒಬ್ಬಳು ಅನಸೂಯೆ. ಆದರೆ ಪ್ರಿಯವಾಗಿಯೇ ಮಾತಾಡುವಂಥವಳು ಪ್ರಿಯಂವದ. ಅಂತಹ ಹೆಸರನ್ನು ನಮ್ಮ ಕವಿಕುಲ ಗುರು ಕೊಟ್ಟಿರುವಂಥದ್ದು. ಅವರಿಬ್ರು ಓಡೋಗ್ತಾರೆ, ದೂರ್ವಾಸರ ಹತ್ರ ಓಡೋದಾಗ ಕೇಳ್ತಾರೆ, ಅಯ್ಯೋ ಅವಳು ಪಾಪ ಈ ಥರ ಯಾವುದೋ ಒಂದು ಸ್ಥಿತಿನಲ್ಲಿದ್ದಾಳೆ, ನೀವು ಈ ಥರ ಶಾಪ ಕೊಡಬೇಡಿ ಇಷ್ಟೊಂದು ಕಠೋರವಾದ್ದು ಅಂದಾಗ ಅವನು ಕೊಟ್ಟ ಅಭಿಜ್ಞಾನವನ್ನು ತೋರಿಸಿದಾಗ ಅವಳ ನೆನಪು ಬರಲಿ ಅಂತ ಉಶಾಪ ಕೊಡ್ತಾರೆ. ಅಂದರೆ ಶಾಪಕ್ಕೆ ಒಂದು ಪರಿಹಾರದ ಮಾರ್ಗವನ್ನು ಕೊಡ್ತಾರೆ. ಹಾಗೆ ಎಲ್ಲ ಕಡೆ ನಾವು ಈ ಉಶಾಪವನ್ನು ನೋಡ್ತೀವಿ. ಈ ಜನ್ಮದಲ್ಲಾದರೆ ಮುಂದೆ ಜನ್ಮದಲ್ಲಾದರೂ ಉಶಾಪ ಇರುತ್ತೆ. ಅಹಲ್ಯೆಗಾಗಲಿಲ್ವಾ ಶಾಪ ಕೊಟ್ಟು ಹೋದ್ರು, ರಾಮ ಬಂದು ಯಾವಾಗ ಅವನು ಕಲ್ಲನ್ನು ಬರ್ತಾನೋ ಅವನಿಗೆ ನೀನು ಸತ್ಕಾರ ಮಾಡ್ತೀಯೋ ಆವಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ. ಹೀಗೆ ಆದರೆ ಇವರು ಮತಂಗ ಮಹರ್ಷಿಗಳು ವಾಲಿಗೆ ಯಾವ ಉಶಾಪವನ್ನು ಹೇಳಲಿಲ್ಲ. ಅವರು ತಾಪಸರಾಗಿದ್ದು ಕೂಡ ಕ್ಷಮೆಯ ಮಾರ್ಗವನ್ನು ಅನುಸರಿಸಲಿಲ್ಲ. ಹಾಗೆ ಅನುಸರಿಸದೆ ಒಂದಿಷ್ಟು ಸಮಾಧಾನ ಚಿತ್ತರಾಗಿರದೆ ಕೋಪಿಸ್ಕೊಂಡು ಅವರು ಅವರ ಆಶ್ರಮದ ಒಳಗೆ ಹೊಟ್ಟೋದ್ರಲ್ಲ ಅನ್ನುವಂತಹ ತಾಪದಿಂದ ನೊಂದು, ಶಾಪ ಕೊಟ್ಟರು ಅನ್ನೋ ಆ ಒಂದು ಕೇಳಿನ ಹೆದರಿಕೆಗಿಂತ ಉಶಾಪಕ್ಕೂ ಕೂಡ ಮಾರ್ಗ ಇಲ್ಲದೆ ಹೋಯ್ತಲ್ಲ, ಇಂತಹ ಮಹರ್ಷಿಗಳು ಹೀಗೆ ಕೋಪಿಸ್ಕೊಂಡ್ಬಿಟ್ರಲ್ಲ ನನ್ನ ಮೇಲೆ ಅಂತ ಅವನು ನೊಂದು, ಅವನಿಗೆ ತುಂಬ ಸಂಕಟ ಆಗುತ್ತೆ, ಬೇಯ್ತಾ ಇದ್ದಾನೆ, ಏನೂ ಮಾಡೋಕ್ಕಾಗಿದೆ. ಇದೇ ಇನ್ನೊಬ್ಬ ರಾಕ್ಷಸನೋ ಇನ್ಯಾರೋ ಒಬ್ಬ ಗಂಧರ್ವನೋ ಬಂದು ಗಲಾಟೆ ಮಾಡಿದರೆ ಈ ವಾಲಿ ಏನು ಮಾಡ್ತಾ ಇದ್ದ, ಅವನನ್ನು ಹಿಡಿದು ಕುಕ್ಕಿ ಅಲ್ಲಿಗೆ ಮುಗಿಸ್ಬಿಡ್ತಾ ಇದ್ದ. ನೀನು ಶಾಪ ಆಯಿತು, ನೀನಾಯಿತು, ಇಟ್ಕೋ ಅಂತ ಹೇಳ್ಬಿಟ್ಟು. ಆದರೆ ಇವನು ಮತಂಗ ಮಹರ್ಷಿಗಳು, ಅವರನ್ನ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಕಾಪುರುಷನಂದದಲ್ಲಿ ಏನೂ ಮಾಡಲಾಗದ ಕೈಲಾಗದ ಹೇಡಿಯ ಹಾಗೆ ಅವನು ಅಲ್ಲಿಂದ ಸರಿದಿದ್ದಾನೆ. ಸರಿದು ಇಲ್ಲಿಗೆ ನೋಡಿ ಮುಂದೆ ಹೇಳ್ತಾ ಇದ್ದಾರೆ, ಈ ದುಂದುಬಿಯ ಸಂಹಾರ ಏನೆಲ್ಲಕ್ಕೆ ಕಾರಣ ಆಗೋಯಿತು ಅಂತ.
ದುಂದುಭಿಯ ಸಂಹಾರ ರಕ್ತದ ಬಿಂದುಗಳ ಪಸರಣೆಯೂ ಮುನಿಸಿಂದಲಿತ್ತುದು ಶಾಪ ದೈನ್ಯಕ್ಕೆ ಬಂದ ವಿಷಮ ಫಲ ಒಂದಿ ನೆನಪಿಗೆ ಬರಲು ವಾಲಿಯು ಮಂದನಾಗುವ ಕಠಿಣನಾಗುವ ಕಂದು ಹೊಕ್ಕುದು ಮನ ಏಳ್ಗೆಗೆ ತೊಡಕು ನೂರಾರು ದುಂದುಭಿಯ ಸಂಹಾರ. ವಾಲಿಗೆ ಈಗ ಅವನ ಮನಸ್ಸಿನಲ್ಲಿ ಸಂಘರ್ಷ ನಡೀತಾ ಇದೆ, ತಾಕಲಾಟ ನಡೀತಾ ಇದೆ. ಅವರು ಶಾಪ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ, ಬಂದಿದ್ದಾನೆ, ದುಂದುಭಿಯ ಸಂಹಾರ ಆಯಿತು. ಅಂದರೆ ಅಂತಹ ದೈತ್ಯನನ್ನ ಕೊಂದು ನಮ್ಮ ವಾನರ ರಾಜ್ಯಕ್ಕೆ ಇರುವಂತಹ ಕಂಟಕವನ್ನು ನಿವಾರಿಸ್ಕೊಂಡೆ. ಆದರೆ ಕೊಂದಿದ್ದಾಯಿತು. ಕೊಂದಿದ್ರಿಂದ ಅವನ ರಕ್ತದ ಬಿಂದುಗಳ ಪಸರಣೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಯಾವ ಕಾರ್ಯಕಾರಣದ ಸೂತ್ರ ನನಗೆ ಈ ರೀತಿಯಾದಂಥ ಒಂದು ವಿಷಮ ಫಲವನ್ನು ಕೊಟ್ಟಿದೆ ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಆ ಪಸರಣೆಯಿಂದ ಅಂದರೆ ಹರಡಿದ್ರಿಂದ ಮುನಿಗೆ ಮುನಿಸು ಬಂತು. ಮುನಿಸಿನಿಂದ ಶಾಪ ಕೊಟ್ಟ ಅವನು. ಹೋಗಿ ನಾನು ತುಂಬ ದಯನೇಸಿಯಾಗಿ ಬೇಡ್ಕೊಂಡ್ರು ಕೂಡ ಅವನೇನೂ ಮಾಡಲಿಲ್ಲ. ಅದಕ್ಕೆ ಬಂದಿದ್ದು ವಿಷಮ ಫಲ. ಅಂದರೆ ಬೇರೆ ರೀತಿಯಾದಂಥ ಫಲ ಬಂತು, ವಿಪರೀತವಾದ ಫಲ ಬಂತು, ಏನೇನೂ ಸಿಗಲಿಲ್ಲ, ಪ್ರಯೋಜನ ಆಗಲಿಲ್ಲ. ಇವೆಲ್ಲ ಮತ್ತೆ ಮತ್ತೆ ನೆನಪಿಗೆ ಬಂದಾಗ ವಾಲಿಯು ಮಂದನಾಗುವ, ಬಹಳ ತೇಜಸ್ವಿಯಾದಂತಹ ಬಹಳ ವೀರನಾದಂಥ ವಾಲಿ, ಅವನ ಉತ್ಸಾಹ ಒಂದಿಷ್ಟು ಕುಗ್ಗು ಹೋಗ್ತಾ ಇತ್ತಂತೆ. ಆ ಕಠಿಣನಾಗುವ, ಒಮ್ಮೊಮ್ಮೆ ತುಂಬ ಹಾರ್ಷ್ ಆಗೋದು ಅಂತಾರಲ್ಲ, ಎರಡು ಥರ ರಿಯಾಕ್ಟ್ ಮಾಡುತ್ತಲ್ವ ಮನಸ್ಸು. ಈ ರೀತಿಯಾಗಿ ಬಂದಾಗ ಒಂದು ಬೇಜಾರು, ಇಲ್ಲ ಅಂತಂದರೆ ರೆಟಾರ್ಕ್ ಮಾಡೋದು, ಬೇರೆ ರೀತಿಯಾಗಿ ಕಠಿಣವಾಗಿ ನಡ್ಕೊಳ್ಳೋದು. ಹಾಗೆ ಎರಡೂ ಥರದಲ್ಲಿ ವಾಲಿಯ ಮನಸ್ಸಿನ ತಾಕಲಾಟ ನಡೆದು ವಾಲಿಯ ಪ್ರತಿಕ್ರಿಯೆ ಹಾಗೆಲ್ಲ ತೋರ್ಕೊಳ್ತಾ ಇತ್ತು. ಏನೇ ಆದ್ರೂ ಕಂದು ಹೊಕ್ಕುದು ಮನಸ್ಸಲ್ಲಿ ಒಂದು ಕಸರು ಅಂತೀವಲ್ಲ, ಒಂದು ದೋಷದ ಪಾಪ ಪ್ರಜ್ಞೆ ಅಂತೀವಲ್ಲ, ಅದು ಹೊಕ್ಕಿಬಿಡ್ತು. ಏಳ್ಗೆಗೆ ತೊಡಕು ನೂರಾರು. ಯಾರೇ ಒಬ್ಬರು ಅಭ್ಯುದಯವನ್ನು ಹೊಂದುತ್ತಾ ಇದ್ರೆ ಮೇಲೆ ಮೇಲೆ ಉತ್ತರೋತ್ತರವಾಗಿ ನಿಷ್ಕಂಟಕವಾಗಿ ಬೇರೆ ಯಾರ ಅಡ್ಡಿಯೂ ಇಲ್ಲದೇನೆ ಏಳ್ಗೆ ಹೊಂದಬೇಕು ಅಂದರೆ ಅದು ಸುಲಭ ಅಲ್ಲ. ನೂರಾರು ಕಂಟಕಗಳು, ನೂರಾರು ತೊಡಕುಗಳು ಅಭಿವೃದ್ಧಿಯ ಪ್ರಗತಿಯ ಪಥದಲ್ಲಿ ನಮ್ಮನ್ನು ಅವಾಗವಾಗ ಹಿಡಿದು ಜಗ್ಗುತ್ತಾ ಇರುತ್ತೆ, ಒಂದು ಬ್ರೇಕ್ನ ಹಾಕ್ತಾ ಇರುತ್ತೆ. ಹಾಗೆ ವಾಲಿಗೆ ಈಗ ಈ ಶಾಪದ ಹೆದರಿಕೆ ಬಂತಲ್ಲ, ಅವನು ಇಡೀ ಕಿಷ್ಕಿಂಧ ಪ್ರದೇಶವನ್ನ ಸಿಂಹದ ಹಾಗೆ ಸಂಚಾರ ಮಾಡ್ತಾ ಇದ್ದ. ಈಗ ಅಷ್ಟು ಏರಿಯಾಗ ಅವನು ಹೋಗೋ ಹಾಗಿಲ್ಲ, ಅಲ್ಲಿ ಯಾರನ್ನೂ ಇಡೋ ಹಾಗಿಲ್ಲ. ಅಂದ್ರೆ ಏನಾಯ್ತು, ಆ ಜುರಿಸಿಡಿಕ್ಷನ್ನ ಇವನು ದಾಟೋ ಹಾಗಿಲ್ಲ. ಅಂದ್ರೆ ಅಲ್ಲಿಂದ ಮುಂದಕ್ಕೂ ಇವನ ಅಧಿಕಾರ ಈಗ ಹೋಗುತ್ತಲ್ಲ. ಸ್ಮೃತಿಗಳಲ್ಲಿ ಹೇಳುತ್ತೆ, ರಾಜ ಯಾವ್ಯಾವ ರೀತಿ ಪಕ್ಕದ ರಾಜ್ಯಗಳ ಜೊತೆ ಸಂಬಂಧಗಳನ್ನು ಇಟ್ಕೋಬೇಕು ಅಂತ. ಯಾರು ಮಿತ್ರ ಆಗ್ತಾನೆ, ಆ ರಾಜ್ಯದ ಎಲ್ಲೆಯಿಂದ ಆ ಕಡೆ ಇರೋನು ಎಷ್ಟು ಮಟ್ಟಿಗೆ ಮಿತ್ರ ಆಗ್ತಾನೆ, ಎಷ್ಟು ಮಟ್ಟಿಗೆ ಶತ್ರು ಆಗ್ತಾನೆ, ಅವ್ರ ಜೊತೆ ಹೇಗೆ ಸಂಬಂಧ ಇಟ್ಕೋಬೇಕು, ಈ ರೀತಿಯಾದಂಥ ಅನೇಕ ರಾಜ ಆಡಳಿತಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಕೂಡ ನಮ್ಮ ಸ್ಮೃತಿಗಳು ಚರ್ಚೆ ಮಾಡುತ್ತೆ. ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಇವೆಲ್ಲ. ಹಾಗೆ ಈಗ ವಾಲಿಗೆ ಅದು ಅಸಂದಿಗ್ಧ ಬಂದಿರೋದು. ಮತಂಗ ಮುನಿಗಳ ಆಶ್ರಮ ಇದ್ದದ್ದುವೇ ಕಿಷ್ಕಿಂಧೆಗೆ ಹತ್ಕೊಂಡೆ ದಂಡಕಾರಣ್ಯದ ಕೊನೆಯಲ್ಲಿ. ಅಲ್ಲಿ ನೀವು ಹೋಗಬಾರ್ದು ಅಂದ್ರೆ ದಂಡಕಾರಣ್ಯಕ್ಕೂ ಪ್ರವೇಶ ಮಾಡೋ ಹಾಗಿಲ್ಲ, ಇದನ್ನ ದಾಟ್ಕೊಂತಾನೆ ಹೋಗ್ಬೇಕು. ಅವನು ಯಾರು ಬರೋ ಹಾಗಿಲ್ಲ. ಅವರು ಸುಳಿವು ಕಂಡ್ರೂ ಕೂಡ ಅವನು ಅಲ್ಲಿ ಸಾಯಲಿ ಅಂತ ಹೇಳಿದ್ದಾರೆ. ಅವರು ವಾನರರು, ಕಾಮರೂಪಿಗಳು, ದೊಡ್ಡ ಆಕಾರ, ಪರ್ವತದ ಹಾಗೆ ಆಕಾರವನ್ನು ತಳಿಬಲ್ಲರು, ಸೊಳ್ಳೆಯ ಅಷ್ಟು ಸಣ್ಣ ಆಕಾರವನ್ನು ತಳಿಬಲ್ಲರು. ಆದರೆ ಶಾಪ ಅನ್ನೋದಿದೆ ಅಂತ ಅಂದಾಗ ನಮ್ಮನ್ನ ಸೈಕಲಾಜಿಕಲ್ ಆಗಿ ಅದು ಅಪ್ಸೆಟ್ ಮಾಡ್ತಾ ಇರುತ್ತೆ. ಅವನು ಕಾಣದಾಗ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡ್ರೂ ಗೊತ್ತಿಲ್ಲ ಅವರಿಗೆ ಯಾವ ಶಕ್ತಿ ಇರುತ್ತೋ. ಇಂಥ ಶಾಪ ಕೊಡೋ ಶಕ್ತಿ ಇರೋರಿಗೆ ಇವನು ರೂಪ ಮರೆಸ್ಕೊಂಡು ಹೋದ್ರೆ ಗೊತ್ತಾಗದೆ ಇರುತ್ತಾ? ಈ ಒಂದು ಅಳುಕು ಮನಸ್ಸಿನಲ್ಲಿ ಮೂಡಿದಾಗ ಅವನಿಗೆ ಅಭಿವೃದ್ಧಿಗೆ ದೊಡ್ಡ ಕಂಟಕ ಅನಿಸಿದೆ. ಅದನ್ನ ಅವರು ಏಳ್ಗೆಗೆ ತೊಡಕು ನೂರಾರು ಅಂತ ಹೇಳಿ ಇದೊಂದು ಅರ್ಥಾಂತರ ನ್ಯಾಸ ಅಲಂಕಾರವನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ. ಅಂದ್ರೆ ಜನರಲೈಸ್ ಮಾಡಿದ್ದಾರೆ. ಸ್ಪೆಸಿಫಿಕ್ ಟು ವಾಲಿ
ವಾಲಿಗೆ ಸ್ಪೆಸಿಫಿಕ್ ಆಗಿರೋ ಒಂದು ಸಿಚುಯೇಷನ್ನು. ಆದರೆ ಇದು ಲೋಕದಲ್ಲಿ ನಡೆಯುವಂಥದ್ದು. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಅಧಿಕಾರದಲ್ಲಿ ಇರೋರಿಗೂ ಕೂಡ ಅವರು ಏಕಪ್ರಕಾರವಾಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂದರೆ ತೊಡಕಿಲ್ಲದೇನೆ ಇರೋದೇ ಇಲ್ಲ. ನೂರಾರು ತೊಡಕುಗಳು ದಿನ ಬರ್ತಿರುತ್ತೆ. ಅದು ಯಾರಾದರೂ ಮುಂದುವರಿತಿದ್ದಾರೆ, ಅವರು ಪ್ರಸಿದ್ಧಿಗೆ ಬರ್ತಿದ್ದಾರೆ ಅಂದರೆ ಅವ್ರು ಕಾಲು ಹಿಡಿದು ಎಳೆಯೋರೇ ಸುಮಾರು ಜನ ಇರ್ತಾರೆ. ಅದೆಲ್ಲ ಕಂಡವರು ಕವಿಗಳು, ಲೋಕದ ರೀತಿ ನೀತಿ ವ್ಯವಹಾರ ಎಲ್ಲ ಕಂಡಿರೋರು, ಸ್ವತಃ ಜೀವನದಲ್ಲೂ ಅನುಭವಿಸಿರ್ಬೋದು ಎಷ್ಟೋ ಸಂದರ್ಭಗಳಲ್ಲಿ. ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಅರ್ಥಾಂತರ ನ್ಯಾಸದ ಮೂಲಕ ಏಳ್ಗೆಗೆ ತೊಡಕು ನೂರಾರು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಈ ದುಂದುಬಿ ಸತ್ತೋಗಿರೋ ಸುದ್ದಿ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ಇವರೆಲ್ಲ ಧನುಜರು ಅಂದರೆ ರಾಕ್ಷಸರು, ಅವರೆಲ್ಲ ಸ್ವಲ್ಪ ಭೇದ ಇದೆ, ಆದರೆ ನಾವು ರಾಕ್ಷಸರು ಅಂತಲೇ ಇಟ್ಕೊಳ್ಬೋದು. ಅವರು ಮಾಯಾವಿಗೆ ಈ ವಿಷಯನ ತಿಳಿಸ್ತಾರಂತೆ. ಮಾಯಾವಿಗೆ ತುಂಬ ಕೋಪ ಬರ್ತಾ ಇದೆ. ಅವನು ಈ ಮಯನ ಪುತ್ರ, ಅವರು 3 ಜನ ಕೂಡ ಮಯನ ಪುತ್ರ ಅಂತಾರೆ. ಮಯಾಸುರ ಮತ್ತು ಹೇಮೆಗೆ ದುಂದುಬಿ, ಮಾಯಾವಿ, ಮಂಡೋದರಿ ಇವರು 3 ಜನ ಹುಟ್ಟಿದವರು ಅಂತ ಹೇಳ್ತಾರೆ, ಅಣ್ಣ ತಮ್ಮಂದ್ರು ಅಂತ. ಇನ್ನೂ ಒಂದು ರಾಮಾಯಣದ್ದೇ ಒಂದು ಪಾತ್ರದ ಪ್ರಕಾರ ದುಂದುಬಿ ಮಾಯಾವಿ ದುಂದುಬಿಯ ಮಗ ಅಂತ. ಕೆಲವೊಮ್ಮೆ ಮಾಯಾವಿಯು ದುಂದುಬಿ ಅಂತಲೇ ಸಂಬೋಧನೆ ಮಾಡಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಹಾಗೂ ಇದೆ, ಹೀಗೂ ಇದೆ. ಸದ್ಯಕ್ಕೆ ಇಲ್ಲಿ ನೋಡಿದ್ರೆ ನಮ್ಮ ಕವಿಗಳು ಬಳಸ್ಕೊಂಡಿರೋದು ಸಹಜ ನಿವನಲ್ಪೆ ಅಂತ ಹೇಳಿದ್ದಾರೆ. ಹಾಗಾಗಿ ಸಹಜ ಅಂದರೆ ಸಹಜಾತ, ಸಹೋದರ, ಒಟ್ಟಿಗೆ ಹುಟ್ಟಿದವನು ಅಂತ ಅರ್ಥ ಆಗುತ್ತೆ. ಹಾಗಾಗಿ ತಮ್ಮ ಅಂತಾನೆ ನಾವು ಅನ್ಕೊಳ್ಬೋದು. ಇವನು ಮಾಯಾವಿ ಹಠ ತೊಟ್ಟಿದ್ದಾನೆ. ತಮ್ಮನ ಈ ವಾಲಿ ಮಾಡಿರೋ ಈ ತಮ್ಮನ ಕೊಲೆಗೆ ನಾನು ಪ್ರತೀಕಾರವನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಈಗ ಬರ್ತಾ ಇದ್ದಾನೆ ನೋಡಿ, ಯೋಚನೆ ಮಾಡಿಕೊಂಡು. ಮಗನ ಸಾವಿಂದ ಎಮ್ಮ ತಂದೆಯ ಬಗೆಯು ಬೇಗುದಿಗೊಂಡು ಸೊರಗಿತ್ತು. ವಿಗಡ ಸೋದರನ ಅಳಿವು ಮನಮಂ ಕುಕ್ಕಿ ಕುಕ್ಕಿ ಕೊರೆಯುತ್ತಿದೆ. ಅಗಡು ವಾಲಿಯ ಬಿಲಕೆ ಸೆಳೆವೆನು ಬಗೆದು ಹಸಿ ಬಿಸಿ ರಕ್ತ ಮಾಂಸವ ತೆಗೆದು ಕೋಪಾನಲಗೆ ಶಾಂತಿಯನಾಗಿಸದೆ ಬಿಡೆನು. ಇವನು ವಾಲಿಯ ಜೊತೆ ಯಾವ ರೀತಿ ಯುದ್ಧ ಮಾಡ್ತೀನಿ ಅನ್ನೋದನ್ನೆಲ್ಲ ಮೊದಲನೇ ನಿರ್ಧಾರ ಮಾಡ್ಕೊಳ್ತಾ ಇದ್ದಾನೆ, ಹೊರಟಿದ್ದಾನೆ. ಮಗನ ಸಾವಿಂದ ಎಮ್ಮ ತಂದೆಯ ಬಗೆಯ ಬೇಗುದಿಗೊಂಡು ಸೊರಗಿತ್ತು. ನಾನು ಆಗ್ಲೇ ಹೇಳಿದ್ನಲ್ಲ, ಮಯಾಸುರನಿಗೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಅವನು. ಅವರೇ ತುಂಬ ತಂದೆ ಮಗ ಸತ್ತಾಗ ಪುತ್ರಶೋಕಂ ನಿರಂತರಂ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಅವನು ನೊಂದಿದ್ದಾನೆ. ಜೊತೆಗೆ ನನ್ನ ವಿಗಡ ಅಂದರೆ ಸಾಹಸಿಯಾದಂಥ ಅರ್ಥ ಇದೆ. ಆ ಸಾಹಸಿಯಾದಂಥ ಸೋದರ ದುಂದುಬಿ ಅವನು ಸತ್ತೋದ. ಅವನನ್ನು ಯಾರು ಎದುರಿಸೋರೇ ಇಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ವು, ಅಂತವನು ಸತ್ತೋಗಿದ್ದಾನೆ. ಅದು ಕೂಡ ನನ್ನ ಮನಸ್ಸನ್ನು ಕೊರಿತಾ ಇದೆ, ಅವಾಗ ಚುಚ್ಚುತ್ತಾ ಇದೆ ಅವನ ಸಾವು. ಇನ್ನು ನಾನು ಸುಮ್ಮನೆ ಇರಬಾರ್ದು. ಇದಾನಲ್ಲ ಈ ದುಷ್ಟ ದುರುಳ, ಈ ವಾಲಿಯನ್ನು ನಾನು ಹಾಗೀಗಲ್ಲ ಕೊಲ್ಲೋದು, ಹಾಗೆ ಒತ್ತರಿಸ್ಕೊಂಡೋಗಿ ಒಂದು ಬಿಲದೊಳಕ್ಕೆ ಸೇರಿಸಿ ಇಲಿನ ಹೆಗ್ಗಣನ ಬಿಲಕ್ಕೆ ಸೇರಿಸಿ ಕೊಲ್ಲೋ ರೀತಿಯಲ್ಲಿ ಈಚೆಗೆ ಬರದ ಹಾಗೆ ಅವನನ್ನ ಹಸಿ ಬಿಸಿ ರಕ್ತ ಮಾಂಸ ಎಲ್ಲ ತೆಗೆದು ಬಗೆದು ನನ್ನ ಈ ಕೋಪದ ಬೆಂಕಿಗೆ ಶಾಂತಿಯನ್ನ ಮಾಡ್ತೀನಿ, ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿ ಅವನು ನಿರ್ಧಾರ ಮಾಡ್ತಾನೆ. ಇಲ್ಲಿ ನಿರ್ಧಾರ ಮಾಡಿಬಿಟ್ಟು ಇನ್ನೂ ಒಂದು ಯೋಚನೆ ಮಾಡ್ತಾ ಇದ್ದಾನೆ. ಇವನು ಈ ವಾಲಿ ಇದಾನಲ್ಲ, ಅವನು ರಾಕ್ಷಸ ಕುಲಕ್ಕೆ ಕುಕ್ಕು ಮುಳ್ಳಾಗಿದ್ದಾನೆ. ಇವನು ಬಿಡೋದೇ ಇಲ್ಲ. ಯಾವ ರಾಕ್ಷಸರು ಬಂದು ರಾವಣನನ್ನು ನೋಡಿದ್ರೆ ಹಾಗೆ ಸ್ನೇಹವನ್ನೇ ಮಾಡೋ ಮಟ್ಟಕ್ಕೆ ಅವನನ್ನು ಮಣಿಸ್ಬಿಟ್ಟ. ಬರೀ ಕೇವಲ ಅವನ ಜೊತೆ ಯುದ್ಧವೇ ಮಾಡಲಿಲ್ಲ, ಹೊತ್ಕೊಂಡು ಹೋಗಿ ಅವನು ಸೋಲಿಸ್ಬಿಟ್ಟಾರೆ. ಇವನನ್ನ ದುಂದುಬಿ ನೋಡಿದ್ರೆ ಹೀಗೆ ಎತ್ತಿ ಕುಕ್ಕಿ ಕೊಂದು ಹಾಕ್ಬಿಟ್ಟ. ಇನ್ನು ಎಷ್ಟೆಷ್ಟು ಜನ ಕೊಂದಿದಾನೋ ಗೊತ್ತಿಲ್ಲ ಈ ವಾಲಿ. ಇನ್ನು ರಾಕ್ಷಸ ಕುಲ ಉಳಿಯೋದು ಹೇಗೆ? ಇವನು ಬದುಕಿದ್ರೆ ಇವನನ್ನ ನಾವು ಕೊಲ್ಲಲೇಬೇಕು ಅಂತ ಹೇಳ್ತಾ ಇದ್ದಾನೆ. ರಕ್ಕಸರ ವಂಶಕ್ಕೆ ವಾಲಿಯು ಕುಕ್ಕು ಮುಳ್ಳಾಗಿಹನು. ಕಪಿಗಳ ನೊಕ್ಕು ಬಲಿಯಿತು, ಕಪಿಗಳ ಸೊಕ್ಕು ಬಲಿಯಿತು. ನಮ್ಮ ಕಂಡರೆ
ಕಕ್ಕುವರು ವಿಷವ ತಿಕ್ಕಿ ಮುಕ್ಕುವೆನವನ ಕವಿಗಳ ನೊಕ್ಕಲಿಕ್ಕುವೆ ನಮ್ಮ ಸಂಗತಿ ಗುಕ್ಕಿಸುವೆ ಸಂತಸವನೆನ್ನುತ್ತೇ ಪೊರಟ ಮಾಯಾವಿ ಬೇಗಡೆ ಕೂಡ ವೀರರಸ ಪ್ರಧಾನವಾದ ಅಂದರೆ ವೀರರಸವನ್ನು ನೆಂಜಿಸುವಂಥ ರಾಗ. ಅದನ್ನ ಬಹಳ ಚೆನ್ನಾಗಿ ವಾಚನ ಮಾಡಿದ್ದಾರೆ. ಪದ್ಯವೂ ಕೂಡ ತುಂಬ ಚೆನ್ನಾಗಿದೆ. ನಾನಾಗಲೇ ಹೇಳಿದಾಗೆ ರಕ್ಕಸ ವಂಶಕ್ಕೆ ವಾಲಿ ಕುಕ್ಕು ಮುಳ್ಳು. ಇದು ನೋಡಿ, ಈ ಪದಗಳೆಲ್ಲ ಈಗ ಹೊರಟೋಗ್ತಾನೆ ಇದೆ, ಮಾತಾಡೋದೇ ಗೊತ್ತಿಲ್ಲ. ಇವನು ಕುಕ್ಕು ಮುಳ್ಳು ನಮಗೆ ಅಂತೆಲ್ಲ ಹೇಳೋದೆಲ್ಲ ಇತ್ತು. ಕುಕ್ಕು ಮುಳ್ಳು ಅಂದ್ರೇನು? ಮುಳ್ಳಿದ್ರೆ ನಮ್ಮ ಕಾಲು ಯಾವಾಗಲೂ ಚುಚ್ಚೋದೆ. ಮುಳ್ಳಿನ ಗಿಡ, ಈ ಮಿರ್ಜಾ ಮುಳ್ಳು ಅಂತೆಲ್ಲ ಬೆಳೀತಾ ಇತ್ತು ಒಂದು ಕಾಲದಲ್ಲಿ. ಚಪ್ಪಲಿ ಇಲ್ಲದೆ ಓಡಾಡೋ ಕಾಲ ಅದು. ಇವಾಗ ಚಪ್ಪಲಿ ಇಲ್ಲದೆ ಮನೆಯಲ್ಲೂ ಓಡಾಡಲ್ಲ, ಹಾಗಾಗಿದೆ. ಅದು ಕಾಲಿಗೆ ಮುಳ್ಳು ಹೊಕ್ಕೊಳ್ಳೋದು, ಮುಳ್ಳನ್ನು ತೆಗಿಯೋದು, ಇದೆಲ್ಲ ಬೇಕಾದಷ್ಟು. ಅವೆಲ್ಲ ಇಲ್ಲವೇ ಇಲ್ಲ ಈಗ. ಮುಳ್ಳು ತೆಗಿಯೋಕ್ಕೆ ಬೇರೆ ಬೇರೆ ಸಾಧನಗಳನ್ನೇ ಇಟ್ಕೊಂಡು ಇರ್ತಿದ್ರು ಹಿಂದೆಲ್ಲ. ಈಗ ನೋಡಿ, ಅದು ಆ ಪದವನ್ನು ಇವರು ಬಳಸ್ತಾ ಇದ್ದಾರೆ. ಇಂತಹ ಒಂದು ಸಾಮಾಜಿಕವಾದಂತಹ ಅನೇಕ ಸಂಗತಿಗಳು, ಸಂದರ್ಭಗಳು, ನಮ್ಮ ಒಂದು ಕಾಲದ ಸಮಾಜದ ಜೀವನ ಹೇಗಿರ್ತಿತ್ತು, ಇದೆಲ್ಲ ನೋಡೋದಕ್ಕಾದ್ರೂ ನಮ್ಮ ಪ್ರಾಚೀನ ಕಾವ್ಯಗಳನ್ನ ಓದಬೇಕು. 1938ರಲ್ಲಿ ಬರೆದಿರೋದು ಅಂತಂದರೆ, ಇವರು ಹಳೆಗನ್ನಡವೇ ಏನು ಬರೆದಿಲ್ಲ, ಆದ್ರೂ ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿ ನಮ್ಮ ಬದುಕೆಲ್ಲ ಇರ್ತಿತ್ತು ಅನ್ನೋದು ಗೊತ್ತಾಗುತ್ತೆ. ಈ ಥರ ಮಾತುಗಳು ಸಹಜವಾಗಿ ಎಲ್ಲ ಕಡೆ ಪ್ರಯೋಗ ಆಗ್ತಾ ಇತ್ತು. ಅವನು ನಮಗೆ ಕುಕ್ಕುಮುಳ್ಳಾಗಿದ್ದಾನೆ. ದಾಯಾದಿಗಳ ಬಗ್ಗೆನೂ ಹೇಳ್ತಾ ಇದ್ರು, ಯಾವಾಗಲೂ ತೊಂದರೆ ಕೊಡೋನೆ ಅವ್ನು ಕುಕ್ಕುಮುಳ್ಳು ಅಂತ. ಅಂದರೆ ಅವನನ್ನ ಮುರಿಬೇಕು, ಇಲ್ಲ ಅಂದರೆ ಅದು ನಮಗೆ ಅದು ಯಾವತ್ತೂ ಆಪತ್ತೆ ಅಂತ. ಈ ಕಪಿಗಳಿಗೆ ಸೊಕ್ಕು ಬದುಕಿದೆ ಈ ವಾಲೆಯಿಂದಾಗಿ. ಇಲ್ಲಿವರೆಗೂ ಎಲ್ಲ ಬಾಲ ಮುದುರ್ಕೊಂಡಿದ್ರು, ಈಗ ಇರೋ ಬಾಲನೇ ಇನ್ನೂ ಡಬ್ಬಲ್ ಲೆಂತ್ ಮಾಡಿಕೊಂಡು ಬಿಚ್ಕೊಂಡು ಓಡಾಡ್ತಾ ಇದ್ದಾರೆ. ಭಾರಿ ಕಷ್ಟ ಇದು. ಇವ್ರು ನಮ್ಮನ್ನು ಕಂಡ್ರಂತೂ ವಿಷವನ್ನೇ ಕಕ್ತಾರೆ. ಇವ್ರನ್ನ ನಾನು ತಿಕ್ಕಿ ಮುಕ್ಕುವೆನು. ಭೀಮ ಹೇಳ್ತಾನಲ್ಲ, ತೇವೆ ನಮರಾದ್ರಿಯಲ್ಲಿ ಮುಸುಡನು ಅಂತ ಹೇಳಿ, ಇದರಲ್ಲಿ ಸೌಗಂಧಿಕ ಪ್ರಕರಣದಲ್ಲಿ ಬರುತ್ತೆ. ತೇಯ್ತಾನಂತ ಯಾರಾದ್ರೂ ನನ್ನನ್ನು ವಿರೋಧಿಸಿದ್ರೆ ಅವರ ಮುಖವನ್ನ ಅಮರಾದ್ರಿಯಲ್ಲಿ ತೆಗೆದ್ಬಿಡ್ತಾನಂತೆ. ಗಂಧ ಅಥವಾ ಹುಣಸೆ ಪಚ್ಚಿ ತೆಗೆಯೋವಲ್ಲ ನಾವು, ಹಾಗೆ ತೆಗೆದ್ಬಿಡ್ತಾನಂತೆ. ಹಾಗೆ ಅದು ಕುಮಾರವ್ಯಾಸನ ರೂಪಕ ಶಕ್ತಿ. ಇಲ್ಲಿ ಕೂಡ ನೋಡಿ, ತಿಕ್ಕಿ ಮುಕ್ಕುವೆನು ಅಂತ ಇರೋದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಕಪಿಗಳನ್ನ ಒಕ್ಕಲಿಕ್ಕುವೆ ಅಂತ. ಒಕ್ಕಲಿಕ್ಕದು ಅಂದ್ರೆ ಬಡಿಯೋದು, ಥಳಿಸೋದು, ನಾಶ ಮಾಡೋದು. ಸರಿಯಾಗಿ ಎಲ್ಲ ನಾನು ಸಮೂಲವಾಗಿ ನಾಶ ಮಾಡಿಬಿಡ್ತೀನಿ. ನಮ್ಮ ಸಂತತಿ, ಅದು ಸಂಗತಿಯಾಗಿದೆ, ನಮ್ಮ ಸಂತತಿಗೆ ಉಕ್ಕಿಸುವೆ ಸಂತಸವ. ನಮ್ಮ ಸಂತತಿ ಅಂದರೆ ದೈತ್ಯ ಕುಲಕ್ಕೆ ನಾನು ಇವನನ್ನ ವಾಲಿಯನ್ನ ಸಾಯಿಸೋದ್ರ ಮೂಲಕ, ಹದ್ದುಬಸ್ತಲ್ಲಿಡೋ ಮೂಲಕ ನಮ್ಮ ಸಂತತಿಗೆಲ್ಲ ನಾನು ಸಂತಸವನ್ನ ಉಕ್ಕಿಸ್ತೀನಿ ಅಂತ ಹೊರಟ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕವಿಗಳು ಹಯಪ್ರಾಸವನ್ನು ಬಳಸಿದ್ದಾರೆ. ಕನ್ನಡದಲ್ಲಿ 6 ಬಗೆಯ ಪ್ರಾಸಗಳಿವೆ. ಆದಿಪ್ರಾಸ, ಮೊದಲು ಬರೋದನ್ನ ಆದಿಪ್ರಾಸ ಅಂತ ಹೇಳ್ತಾರೆ. ಹಯಪ್ರಾಸ ಅಂದರೆ ಸಜಾತೀಯವಾದ ಸಂಯುಕ್ತಾಕ್ಷರಗಳನ್ನು ಪ್ರಾಸವಾಗಿ ತಗೊಳ್ಳೋದು ಅಂತ. ಇಲ್ಲಿ ನೋಡಿ, ಕಾಗೆ ಕಾವತ್ತು, ರಕ್ಕಸ, ಕುಕ್ಕು ಮುಳ್ಳು, ಸೊಕ್ಕು ಬಲಿಯಿತು, ತಿಕ್ಕಿ ಮುಕ್ಕುವೆನು, ನೊಕ್ಕಲಿಕ್ಕುವೆ, ಗುಕ್ಕಿಸುವೆ, ಕಾಗೆ ಕಾವತ್ತು. ಅದರ ಕರ್ಕಶತೆ ನೋಡಿ, ಆ ಹಯಪ್ರಾಸದಲ್ಲಿ ಒತ್ತಕ್ಷರ ಬಂದಾಗ ತನ್ನಿಂದ ತಾನೇ ಒಂದು ಕರ್ಕಶತೆ ಬರುತ್ತೆ. ಇದನ್ನ ಹೇಳ್ತಾ ಇದ್ದಾನೆ. ಇದನ್ನ ಬಹಳ ಚೆನ್ನಾಗಿ ಅವರು ಅದನ್ನ ಹೇಳಿದ್ದಾರೆ. ಆಮೇಲೆ ನೋಡಿ, ಈ ಮಾಯಾವಿಗೂ ವಾಲಿಗೂ ಕೇವಲ ದುಂದುಬಿಯನ್ನು ಕೊಂದಿದ್ರಿಂದ ಬಂದಿದ್ದು ಅಂತ ರಾಮಾಯಣದಲ್ಲಿ ಇಲ್ಲ. ಅವನಿಗೆ ಹೇಳ್ತಾರೆ, ಸುಗ್ರೀವ ರಾಮನ ಹತ್ರ ಹೇಳೋದು ಈ ಪ್ರಸಂಗಗಳನ್ನೆಲ್ಲ ಕಿಷ್ಕಿಂಧ ಕಾಂಡದಲ್ಲಿ. ನನಗೂ ವಾಲಿಗೂ ಹೇಗೆ ವೈರ ಬಂತು ಅಂತ ಹೇಳ್ತಾ ಹೋಗಿ, ಇದರಿಂದಲೇ ತಾನೇ ವೈರ ಬಂದಿದ್ದು. ಸುಗ್ರೀವನಿಗೂ ವಾಲಿಗೂ ವೈರ ಈ ಮಾಯಾವಿಯ ಪ್ರಕರಣದಿಂದಲೇ ಬಂದಿದ್ದು. ಅದನ್ನು ಹೇಳುವಾಗ ಅವನು ಹೇಳ್ತಾನೆ, ಈ ವಾಲಿಗೂ ಮಾಯಾವಿಗೂ ಯಾವುದೋ ಒಬ್ಬ ಹೆಣ್ಣಿನ ವಿಷಯದಲ್ಲಿ, ಇಬ್ರು ಯಾರನ್ನ ಇಷ್ಟಪಟ್ಟಿದ್ರೋ, ಯಾರಿಗೋಸ್ಕರ ಜಗಳ ಕಾದಿದ್ರೋ, ಯಾರು ಸಿಕ್ಕಿದ್ರೋ ಗೊತ್ತಿಲ್ಲ, ಅಷ್ಟೇ ಹೇಳೋದು. ಸ್ತ್ರೀಕೃತಂ ಮಹತ್ತರಂ ಅಂತ ಹೇಳ್ತಾರೆ. ಯಾವುದೋ ಒಬ್ಬ ಹೆಣ್ಣಿನ ಕಾರಣದಿಂದಾಗಿ ಪುರಾ ವಿಶ್ರುತಂ, ಹಿಂದೆ ನಾನು ಕೇಳಿದ್ದೀನಿ ಹೀಗಾಗಿತ್ತು ಅಂತ ಹೇಳಿ, ಇದರಿಂದ ಅವರಿಬ್ಬರಿಗೂ ವೈರ ಇತ್ತು ಅಂತ ಹೇಳಿ. ಇಲ್ಲಿ ದುಂದುವಿ ಸತ್ತಿದ್ರಿಂದ ಅಂತ ಲಿಂಕ್ ತಗೊಂಡಿದ್ದಾರೆ. ಅಲ್ಲಿ ದುಂದುವಿ ಸತ್ತಿದ್ರಿಂದ ಅಂತ ಸ್ಪಷ್ಟವಾಗಿ ಬರೋದಿಲ್ಲ. ಅದನ್ನ ಒಂದು ವ್ಯತ್ಯಾಸವನ್ನು ನಾವು ಗಮನಿಸ್ಬೋದು. ಒಟ್ಟಿನಲ್ಲಿ ಅವನು ಬಂದಿದ್ದಾನೆ.
ಬಂದಿದ್ದಾನೆ ಮಾಯಾವಿ. ದುಂದುಬಿ ಸತ್ತಿದ್ರಿಂದಲೂ ಹೌದು, ಜೊತೆಗೆ ಇದು ಒಂದಿತ್ತು ಅಂತ ಹೇಳಿ ನಾವು ಅಂದ್ಕೊಳ್ಬೋದು. ಹೀಗೆ ಬಂದು ಕಿರಿಸ್ಕೊಳ್ತಾ ಇದ್ದಾನೆ, ಎಲ್ಲಿ ಕೋಡಗ, ಎಲ್ಲಿಯವನು ಹಾಳಾದವನು, ಅವನು ನಮ್ಮ ಇವನನ್ನ ತಮ್ಮನನ್ನ ಮೋಸದಿಂದ ಕೊಂದಿದ್ದಾನೆ ಅಂತ ಎಲ್ಲ ಹೇಳಿ ಇವನು ಕೂಡ ಆ ದುಂದುಬಿ ಬಂದ ಹಾಗೆ ನಟ್ಟಿರುಳಲ್ಲಿ ಬಂದು ಜೋರಾಗಿ ಗರ್ಜನೆ ಮಾಡಿ ಆ ಕಿಷ್ಕಿಂಧೆಯ ಎಲ್ಲರ ನಿದ್ದೆಯನ್ನು ಭಂಗಿಸಿದ್ದಾನೆ. ಭಂಗಿಸ್ಬಿಟ್ಟು ಭಂಗಿಸಿದಾಗ ವಾಲಿ ಯಥಾ ಪ್ರಕಾರ ಎದ್ದು ಬಂದಿದ್ದಾನೆ. ಅಯ್ಯಯ್ಯೋ, ಇನ್ನೂ ಈ ಕೂಡರಾದಂಥ ರಕ್ಕಸರು ಸತ್ತೇ ಇಲ್ವಾ, ಮುಗಿದಿಲ್ವಾ ಇವ್ರ ವಂಶ ಇನ್ನುವೇ, ದುಂದುಬಿ ಜೊತೆನೆ ಮುಗೀತು ಅಂತ ಅನ್ಕೊಂಡಿದ್ದೆ, ಮತ್ತೊಬ್ಬ ಯಾವನ ಹುಟ್ಕೊಂಡಿದ್ದಾನಲ್ಲ ಅಂತ ಹೇಳಿ ವಾಲಿ ನೋಡಕ್ಕೆ ಬಂದಿದ್ದಾನೆ. ಜೊತೆಗೆ ಸುಗ್ರೀವ, ತಮ್ಮನಾದಂಥ ಸುಗ್ರೀವ ಕೂಡ ಅವನ ಜೊತೆ ಆಚೆಗೆ ಬಂದಿದ್ದಾನೆ. ಬಂದಾಗ ಸೋದರರಿಬ್ಬರು ಗುಡುಗುಡಿಸಿ ಬರ್ತಾ ಇದ್ದಾರೆ ನೋಡಿ. ಗುಡಿಗುಡಿಸಿ ಸೋದರರು ನೆಲ ಧಡ ಧಡಿಸೆ ನಡೆತರಲು ರಕ್ಕಸ ನಡಿಗಡಿಗೆ ನೋಡಿದನು. ಮೃತ್ಯುವೇ ರೂಪಂ ಎರಡಾಂತೋ ಬಡಿಯಲೈ ತಂದಿವುದು, ತಡೆಯಲ್ ಕೆಡುವೆನೋ ಎಂದೆನುತ ಅವನು ಧಾವಿಸೆ. ತಡೆಯ ನೀವರು ಬೆನ್ನ ಬಿಡದಲೆ ಸಾಗಿದರು ಮುಂದೆ. ಎಲ್ಲವೂ ವೀರದ ಕಾರ್ಯ, ವೀರರು ಮಾಡ್ತಾ ಇರುವಂಥ ಕೆಲಸ ಎಲ್ಲ ವೀರರಸ ಪ್ರಧಾನವಾದ ರಾಗಗಳನ್ನೇ ಬಳಸ್ತಾ ಇದ್ದಾರೆ. ಗುಡುಗುಡಿಸಿ ಸೋದರರು, ಗುಡುಗುಡಿಸಿ ಅಂದ್ರೆ ದಡಗುಟ್ಕೊಂಡು ಅಂತೀವಲ್ಲ, ಹಾಗೆ ಇಬ್ಬರು ಬಂದಿದ್ದಾರೆ. ಧಡ ಧಡ ಅಂತ ಧಾಪುಗಾಲಿಟ್ಕೊಂಡು, ಮೊದಲೇ ತುಂಬಾ ಭೀಮಾಕಾರರು ಅವರು, ಇನ್ನೂ ಕೋಪದಿಂದ ಆವೇಗದಿಂದ ಬರ್ತಾ ಇದ್ದಾರೆ ಅಂದ್ರೆ ಅದರ ಫೋರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಅವನು ರಾಕ್ಷಸ ಮಾಯಾವಿ ದೂರದಿಂದ ಇವರಿಬ್ಬರನ್ನು ನೋಡ್ತಾ ಇದ್ದಾನೆ. ನೋಡ್ತಿದ್ದಾಗ ಅವನಿಗೆ ಅನ್ನಿಸ್ತಾ ಇದೆ, ಅದು ಹಾಗೆ ಭವಿಷ್ಯವನ್ನ ಬಾಯಲ್ಲಿ ನುಡಿಸುತ್ತಲ್ಲ ಎಷ್ಟೋ ಬಾರಿ ವಿಧಿ, ಹಾಗೆ ಹೇಳ್ತಾ ಇದ್ದಾನೆ, ಮೃತ್ಯುವೇ ರೂಪವೆರಡಾಯಿತು. ಆ ಯಮನೇ ಇಬ್ಬರಾಗಿ ವಾಲಿ ಸುಗ್ರೀವರ ರೂಪದಲ್ಲಿ ಬರ್ತಾ ಇದ್ದಾನೇನೋ ಅನ್ನೋ ಥರದಲ್ಲಿ ಅವನಿಗೆ ಕಾಣ್ತಾ ಇದೆ. ಇಬ್ಬರೂ ಕೂಡ ಹಾಗೆ ಹೆಚ್ಚು ಕಡಿಮೆ ಅವಳಿ ಜವಳಿ ಥರ ಆಕಾರಗಳೆಲ್ಲ ಇದ್ದಿದ್ದು ಅವರಿಗೆ, ಹಾಗಿದ್ದಾರೆ ಅವರಿಬ್ಬರುವೆ. ಓಹೋ, ಮೃತ್ಯುವೇ ಎರಡು ರೂಪ ಮಾಂತು ಬಡಿಯ ರೈತಂದಿರುವುದು, ನನ್ನನ್ನು ಕೊಲ್ಲೋದಕ್ಕೇನೆ ಈ ಥರ ಮೃತ್ಯು ತಾನೇ ಎರಡು ರೂಪವನ್ನು ಮಾಡಿಕೊಂಡು, ಒಬ್ಬ ಬಡದಾಗ ನಾನು ಸಾಯಿದೆ ಆದರೆ ಇನ್ನೊಬ್ಬನಾದ್ರೂ ಬಡದು ನಾನು ಸಾಯಿಸ್ಬೇಕು ಅನ್ನೋದಕ್ಕೆ ಎರಡು ರೂಪ ಮಾಡ್ಕೊಂಡು ಬಂದಿದೆಯೇನೋ ಅನ್ನೋ ಹಾಗಿದೆ. ಇಲ್ಲೇ ನಾನು ಇವ್ರನ್ನೇನಾದ್ರೂ ತಡೆದ್ರೆ ನನಗೆ ಕೇಡು ನಿಶ್ಚಯ, ಹಾಗಾಗಿ ನಾನು ಓಡ್ಬಿಡ್ತೀನಿ ಅಂತ ಹೇಳಿ ಓಡ್ತಾ ಇದ್ದಾನೆ. ಅವ್ರನ್ನ ಒಂದಿಷ್ಟು ದಾರಿ ತಪ್ಪಿಸಿ ಅಲ್ಲಿಗಾದ್ರೂ ದೂರ ಕರ್ಕೊಂಡು ಹೋಗೋಣ ಅನ್ನೋ ಥರದಲ್ಲಿ ಹೋದ್ರೆ ಇವರು ಬೆನ್ನ ಬಿಡದೇನೆ ಅವನ ಹಿಂದೆನೆ ಹೋಗಿದ್ದಾರೆ. ಆಗ ಅವನು ದಾರಿ ತಪ್ಪಿಸಿ ಹೋದರು ಮರೆಯಲಿ, ಸಾರಿ ದೂರಕ್ಕೆ ಪರಿದು ಮುರಿ ಮುರಿ ಓರೆ ಗಣ್ಣನು ಸುಳಿಸಿ ನಡುಗುತ್ತಲೇ ಎಡವಿ ಚೀರುತ್ತೆ. ಪಾರುವ ಅಸುವನು ಪಿಡಿದು ಕೈಯೊಳು ಹೋರ ಹೊಕ್ಕನು, ಬೀಸುದೊಣ್ಣೆಯು ಜಾರೆ ಸಾಚಿರ ಭರಿಸದಾಯಸವು ಆಯುವು ಎಂಬುದನ್ನು ಬಲ್ಲ. ಭಾಗ್ಯಶ್ರೀಯಲ್ಲಿ ಅವನ ಮಾಯಾವಿಯ ಕುಟಿಲ ನಡೆಯನ್ನ ಅವರು ವ್ಯಂಜಿಸಿದ್ದಾರೆ ವಾಚನದಲ್ಲಿ. ಅವನು ದಾರಿ ತಪ್ಪಿಸಿದಾನಂತೆ, ಅಂದ್ರೆ ಅವನು ಒಂಚೂರು ಹೆದರಿಕೆ ಆಗಿದೆ. ಸಾಧಾರಣ ಯಾವುದೋ ಒಂದು ಸಿಕ್ಸ್ ಸೆನ್ಸ್ ಅಂತ ಇರುತ್ತಲ್ಲ, ಅದು ಕೆಲಸ ಮಾಡುತ್ತೆ ಅನ್ಸುತ್ತೆ. ಎಂತ ಧಡಿಗ ದೈತ್ಯರಿಗಾದ್ರೂ ಅದು ಅನ್ನಿಸ್ಬೋದು. ಅವನು ದಾರಿ ತಪ್ಪಿಸಿ ಅಂದ್ರೆ ಸ್ವಲ್ಪ ದೂರ ಕರ್ಕೊಂಡು ಹೋಗೋಣ ಇವ್ರನ್ನ ಅಂತ ಹೇಳಿ ಓಡಿಸಿ 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 ಸುಸ್ತು ಮಾಡಿದ್ರೆ, ಮಾರೀಚ ಮಾಡಿದ್ನಲ್ಲ ರಾಮನನ್ನ, ಹಾಗೆ ಆ ಮಾಯಾಮೃಗದ ಪ್ರಸಂಗದಲ್ಲಿ ರಾಮನೇ ಸುಸ್ತಾಗೋದು, ಅಷ್ಟು ಓಡಿಸಿದಾನೆ ಆ ಮಾರೀಚ ರಾಮಾಯಣದಲ್ಲಿ.
ಕೊನೆಗೆ ಅವನು ಬಾಣ ಬಿಟ್ಟಾಗ ಇನ್ನು ಅವನು ಸತ್ತ, ಅದಾಯಿತು. ಹಾಗೆ ಓಡಿಸಿ ಇವನನ್ನು ಆಯಾಸಗೊಳಿಸೋಣ, ಶತ್ರುವಿನ ಬಲವನ್ನ ಹಾಗೊಂದಿಷ್ಟು ಕುಗ್ಗಿಸ್ಬೋದಲ್ಲ ಅನ್ನೋ ಸ್ಟ್ರಾಟಜಿಯಿಂದ ಓಡಿಸ್ಕೊಂಡು ಹೋಗಿದ್ದಾನೆ. ಆಮೇಲೆ ಹಿಂದಿರುಗಿ ನೋಡೋದಂತೆ, ಮುರಿದು ಓರೆಗಣ್ಣನ್ನು ಸುಳಿಸಿ. ಮುರಿಯೋದು ಅಂದ್ರೆ ಹಿಂತಿರುಗಿ ನೋಡೋದು ಅಂತ ಅರ್ಥ. ಹಿಂಬದಿ ಕತ್ತನ್ನ ತಿರುಗಿಸಿ ಅಂತೀವಲ್ಲ ಹಾಗೆ. ಆಮೇಲೆ ಓರೆಗಣ್ಣನ್ನು ಕೊನೆಗಣ್ಣಿಂದ ಇವ್ರು ಬರ್ತಿದಾರ, ನಿಂತ್ಕೊಂಡ್ಬಿಟ್ರ ಅಲ್ಲೇನೆ. ನಿಂತಿದ್ರೆ ಆಯ್ತು, ಇನ್ಯಾವಾಗಾದ್ರು ಬರೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಅಂತ. ಇಲ್ಲ ನಿಂತಿಲ್ವಾ, ಇನ್ನೊಂಚೂರು ನೋಡೋಗೋಣ ಅಂತ ಹೋಗ್ತಾ ಇರೋದು. ಮತ್ತೆ ನಡುಗೂತ, ಅವರು ಬಹಳ ಚೆನ್ನಾಗಿ ಅದನ್ನ ತಗ್ಗಿಸಿ ವಾಚನ ಮಾಡಿದ್ರು. ನಡುಗೂತಲ್ ಎಡವಿ ಚೀರುತ್ತೆ. ಎಡವುಬಿಟ್ನಂತೆ, ಹಿಂತಿರುಗಿ ನೋಡಿದಾನೆ, ಮುಂದೆ ಕಲ್ಲಿರೋದು ಗೊತ್ತಾಗಿಲ್ಲ, ಎಡವಿದಾನೆ. ಅವನಿಗೆ ನೋವಾಗಿದೆಯಂತೆ. ಆದ್ರೆ ಇನ್ನೆಷ್ಟು ದೊಡ್ಡ ಕಲ್ಲಿರ್ಬೋದು ಯೋಚನೆ ಮಾಡಿ. ಆ ಮಾಯಾವಿ ಎಡವಬೇಕಾದ್ರೆ ಸಣ್ಣ ಪುಟ್ಟ ಕಲ್ಲಾಗಲ್ಲ, ದೊಡ್ಡದು ಯಾವುದೋ ಒಂದು ಬೆಟ್ಟವೇ ಬಂದಿರಬೇಕು. ಎಡವಿದಾನೆ, ಆಗ ಅವನಿಗೆ ಏಟಾಗಿದೆ, ಜೋರಾಗಿ ಚೀರ್ತಾ ಇದ್ದಾನೆ. ಚೀರ್ತಾ ಇನ್ನೇನು ಉಸಿರು ಹೋಗ್ತಾ ಇದೆ, ಹಾರ್ತಾ ಇದೆ, ಎದೆ ಹೊಡ್ಕೋತಾ ಇದೆ ಅಂತಾರಲ್ಲ ಹಾಗೆ. ಅದನ್ನ ಕೈಯಲ್ಲಿ ಹಿಡ್ಕೊಂಡು ಅವನು ಹೋರ ಹೊಕ್ಕನು. ಹೋರ ಅಂದ್ರೆ ಬಿಲವನ್ನ ಅವನು ಹೊಕ್ಕಿದ್ದಾನೆ. ಅವನಿಗೇನು, ಬೀಸು ಗಂಡೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು. ಹಾಗೆ ಮಾಯಾವಿ ಕೂಡ ಆ ನಾಣ್ಣುಡಿಯನ್ನ ಅಥವಾ ಗಾದೆ ಮಾತನ್ನ ಆ ತತ್ವವನ್ನ ಅನುಸರಿಸಿ ಬಿಲವನ್ನ ಹೊಕ್ಕಿದ್ದಾನೆ. ಅದೇ ಮಾತನ್ನ ಕವಿಗಳು ಕೂಡ ಬಳಸಿದ್ದಾರೆ. ಇವೆಲ್ಲ ಗಾದೆ ಮಾತುಗಳನ್ನೆಲ್ಲ ಬಳಸೋದ್ರಿಂದ ಉಕ್ತಿಗೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ. ನಾನು 100 ಮಾತನ್ನು ಹೇಳೋದನ್ನ 4 ಮಾತು ಅದನ್ನ ಹೇಳಿಬಿಡುತ್ತೆ. ಅದನ್ನ ಆ ರೀತಿಯಾಗಿ ಗಾದೆಗಳನ್ನ ಬಳಸಬೇಕು ಅಂದ್ರೆ ತುಂಬಾ ನಮಗೆ ಅನುಭವ ಇರಬೇಕು, ಲೋಕದ ಪರಿಶೀಲನೆ ಇರಬೇಕು. ಜೊತೆಗೆ ಈ ಷಟ್ಪದಿ ಮೊದಲಾದ ಛಂದಸ್ಸಲ್ಲಿ ಬರೆಯುವಾಗ ಆದಿಪ್ರಾಸ ನಮ್ಮನ್ನ ಹಿಡಿದು ಜಗ್ತಾ ಇರುತ್ತೆ. ಬೇಕು ಅಂದಿದ್ದ ಪದಗಳನ್ನೆಲ್ಲ ಬಳಸೋದಕ್ಕೆ ಆಗೋದಿಲ್ಲ. ಆಗ ಎಷ್ಟು ಅದಕ್ಕೊಂದು ಡಿಸಿಪ್ಲಿನ್ ಬೇಕಾಗತ್ತೆ, ಶಕ್ತಿ ಬೇಕು, ವಿಶೇಷವಾದಂಥ ಒಂದು ಶಕ್ತಿ ಬೇಕಾಗತ್ತೆ ಖಂಡಿತವಾಗ್ಲೂ. ಅದೆಲ್ಲ ಕೂಡ ನಾವಿಲ್ಲಿ ಕಾಣಬಹುದು. ಮುಂದೆ ನೋಡಿ, ಪೊಕ್ಕು ಬಿಲವನು ಧನುಜನನು ಮುರಿದಿಕ್ಕಿ ಬಪ್ಪೆನು ತಮ್ಮ ಹೋರಿನ ಪಕ್ಕದಲ್ಲಿ ನೀನಿದ್ದು ಬಗೆಗಳ್ ಸುಳಿಯೇ ಕೊಲ್ಲುವುದು ಎನೆ ಪೊಕ್ಕ ನಿಕ್ಕೆಯನವನು ಭಯದಿಂದಿಕ್ಕುವುದು ಮತವಲ್ಲ ದೇವನೇ ಇಕ್ಕುವುದು ಪಜ್ಜೆಯನು ಪಿಂದಕ್ಕೆ ಲೇತು ಎನಲ್ಕೆ ಅವನು. ಸಂಭಾಷಣೆ ಮುಂದುವರಿಯುತ್ತೆ. ತಮ್ಮನಿಗೆ ಅರ್ಧಕ್ಕೆ ನಿಂತಿದೆ, ಹಿಂದಕ್ಕೆ ಲೇಸೆನಲ್ಕೆ ಅವನು ಅಂತ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಮುಂದಿನ ಷಟ್ಪದಿಯಲ್ಲಿ ಮುಂದುವರಿಯುತ್ತೆ. ಆ ನಾಟಿಕುರಂಜಿ ರಾಗವನ್ನ ಬಳಸಿದ್ದಾರೆ. ಅಂದ್ರೆ ಅದೊಂದು ಸ್ವಲ್ಪ ಜಾನಪದೀಯವಾದಂಥ ರಾಗ ಸಂಗೀತದಲ್ಲಿ. ಮನಸ್ಸನ್ನ ಮುಟ್ಟೋ ಹಾಗೆ, ಅವನಿಗೆ ನಾಟೋ ಹಾಗೆ ಹೇಳೋದಿಕ್ಕೆ ಆ ಒಂದು ಉದ್ದೇಶದಿಂದ ಬಳಸ್ತಾರೆ. ಕೆಲವೊಮ್ಮೆ ರಸ ಯಾವುದೋ ಅಲ್ಲಿ ಇಲ್ಲದೆ ಇದ್ದಾಗ ಈ ರೀತಿಯಾದಂಥ ಕೆಲವು ಟೆಕ್ನಿಕ್ಗಳನ್ನ ಕೂಡ ಗಮಕದಲ್ಲಿ ಬಳಸ್ಕೊಳ್ಳೋದುಂಟು. ಹಾಗೆ ಅವರು ನಾಟಿಕುರಂಜಿಯನ್ನ ಬಳಸಿದ್ದಾರೆ. ಇಬ್ಬರು ವಾನರರು, ತುಂಬಾ ಹಳೆಯ ಜಾನಪದರು ಅಂತ ಬೇಕಾದ್ರೆ ಹೇಳ್ಬೋದು ಅವರನ್ನ. ಹಾಗಾಗಿ ಅವರಿಗೆ ಜಾನಪದೀಯ ಮಟ್ಟಿನ ಆ ರಾಗವನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಅವನು ಬಿಲವನ್ನ ಹೊಕ್ಕುಬಿಟ್ಟಿದ್ದಾನೆ ಮಾಯಾವಿ. ವಾಲಿ ಹೇಳ್ತಾ ಇದ್ದಾನೆ, ತಮ್ಮ ಸುಗ್ರೀವ ನೋಡು, ನಾನು ಅವನ ಹಿಂದೆನೇ ಹೋಗಿ ಆ ಬಿಲಕ್ಕೆ ಹೋಗಿ ಅವನನ್ನ ಸರಿಯಾಗಿ ಇಕ್ಕಿ ಅಂತ ಹೇಳ್ತೀವಲ್ಲ, ಅವನಿಗೆ ಸರಿಯಾಗಿ ಅವನನ್ನ ಕುಕ್ಕಿ ಸಾಯಿಸಿ ಬರ್ತೀನಿ ನಾನು. ನೀನು ಇಲ್ಲೇನೆ ಈ ಬಿಲದ ಪಕ್ಕದಲ್ಲೇ ಬಾಗಲಲ್ಲೇ ನಿಂತ್ಕೊಂಡು ಕಾಯ್ಕೊಂಡಿರು. ಬೇರೆ ಯಾರಾದರೂ ರಾಕ್ಷಸರು ಮುಂತಾದವರು ಶತ್ರುಗಳು ಬಂದ್ರೆ ಮಾಯಾವಿಯನ್ನು ಹಿಂಬಾಲಿಸ್ಕೊಂಡು ಅವರನ್ನ ಇಲ್ಲೇ ಕೊಲ್ಲು, ಬಿಲಕ್ಕೆ ನೀನು ಬಿಡಬೇಡ. ಯಾಕಂದ್ರೆ ಅವನು ಕೂಡ ಸಮಬಲನೆ ಸುಗ್ರೀವನಿಗೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇವನು ಹೇಳಿದಾಗ ಇವನು ಸುಗ್ರೀವ ಏನ್ ಹೇಳ್ತಾ ಇದ್ದಾನೆ ನೋಡಿ. ಅಲ್ಲ ನಿಮಿಷ, ಪೊಕ್ಕ ನಿಕ್ಕೆಯ ಅವನು ಸುಗ್ರೀವನ ಬುದ್ಧಿವಾದ ಇದು. ಅವನು ಈ ಮಾಯಾವಿ ಇದ್ದಾನಲ್ಲ, ಅವನು ಹೇಗೂ ಬಿಲಕ್ಕೆ ಹೋದ, ನೀನು ಹಿಂದ್ ಹೋಗಿ ಅವನ ಜೊತೆ ಯುದ್ಧ ಮಾಡಕ್ ಹೋಗ್ತೀಯ ಅಣ್ಣ. ತಿರ್ಗಾ ನಾವಾಗೆ ಕಾಲ್ ಕೆರ್ಕೊಂಡು ಕೆಣಕಿ ಅವನ ಜೊತೆ ಯುದ್ಧ ಮಾಡೋದು ಮತವಲ್ಲ, ಸರಿಯಾದಂಥ ದಾರಿಯಲ್ಲ, ಅಭಿಪ್ರಾಯ ಅಲ್ಲ. ದೇವನೇ ಅಂದ್ರೆ ಅಣ್ಣ ದೇವ ಅಂತ ಕರಿತೀವಲ್ಲ, ಹಾಗೆ ವಾಲಿಯನ್ನ ಸಂಬೋಧನೆ ಮಾಡ್ತಾ ಇದ್ದಾನೆ ಸುಗ್ರೀವ.
ಶಿವ ಇಕ್ಕುವುದು ಪಜ್ಜೆಯನು ಪಿಂದಕ್ಕೆ ಲೇಸೆನಲು. ನೀನ್ ನಡಿ ಹೊಟ್ಟೋಗೋಣ ಕಿಷ್ಕಿಂದೆಗೆ. ಹೇಗೋ ಇವನು ಹೇಗೆ ಹೇಳಿದ್ನೋ ಬೀಸೋದೊಣ್ಣೆ ಜಾರೆ ಸಾಸಿರ ಬರಿಸ ಆಯಸ ಅಂತ ಆಯು ಅಂತ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಈಗ ಅವ್ನು ಬಿಲಕ್ಕೆ ಹೋಗಿದ್ದಾನೆ. ಆ ಬಿಲ ಎಷ್ಟು ದೊಡ್ಡದೋ ಎಲ್ಲಿಗೆ ಹೋಗುತ್ತೋ ಅದು ಇನ್ಯಾವ ಪ್ರದೇಶಕ್ಕೆ ಕರ್ಕೊಂಡು ಹೋಗುತ್ತೋ ಯಾರಿಗೆ ಗೊತ್ತು. ಅಲ್ಲೇ ಇನ್ಯಾವ್ದಾದ್ರು ಭೂತ ಗೀತ ಇದ್ದು ಇವನು ತಿಂದ್ರೆ ಅಲ್ಲಿಗೆ ಮುಗ್ದೇ ಹೋಯ್ತು. ನೀನ್ ಯಾಕೆ ಹೋಗ್ತೀಯ ಒಳಕ್ಕೆ, ಇದು ಸರಿಯಾದಂತ ನಡೆ ಅಲ್ಲ, ಬಾ ಹೋಗೋಣ ಹಿಂದಕ್ಕೆ ಅಂತ ಹೇಳಿದಾಗ ವಾಲಿ ಹೇಳ್ತಾ ಇದ್ದಾನೆ, ಹೂಡಿ ಮಾಯೆಯ ನಮ್ಮನೆಲ್ಲರ ಕೋಡಿಗಳೆಯುವರಿಲ್ಲ, ಇಲ್ಲದ ಅವರು ಮೂಡರಲ್ಲವೋ. ತನ್ನ ಬರವಂ ಕಾಯ್ದು ನಿಂದಿವುದು ಹೇಡಿಗಳ ಸಲ್ಲಾಪ ಕೂಡದು. ಕೇಡು ತಪ್ಪದು ದೈತ್ಯ ಕುಲದಿಂ ಮಾಡೆಗೆ ಸಲ್ಲದು ಉಪೇಕ್ಷೆ ಎನ್ನುತ್ತಲೇ ಪೊಕ್ಕನ ಬಿಲವ. ವಾಲಿ ಹೇಳ್ತಾ ಇದ್ದಾನೆ, ವೈರ ಶೇಷವನ್ನು ಕೂಡ ಉಳಿಸಬಾರ್ದು ಅಂತ, ಶತ್ರು ಶೇಷವನ್ನು ಉಳಿಸಬಾರ್ದು ಅನ್ನೋದು ಒಂದು ರಾಜನೈತಿಕವಾದಂಥ ನಡೆ. ಶತ್ರು ಶೇಷವನ್ನು ಉಳಿಸಿ ಇವತ್ತು ನಮ್ಮ ಭಾರತ ಬಹಳ ಕಷ್ಟಪಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅನೇಕ ಸಂದರ್ಭದಲ್ಲಿ ಪೃಥ್ವಿರಾಜನಿಂದ ಶುರು ಆಯಿತು. ದೆಹಲಿಯ ಕೊನೆಯ ಹಿಂದೂ ಸಮ್ರಾಟ ಅವನ ಗೋರಿ ತಾನೆ ಅವನು ಬಂದಿದ್ದವನು. ಅವನನ್ನ ಎಷ್ಟು ಸತಿ ಹಿಡಿದು ಹಿಮ್ಮೆಟ್ಟಿಸ್ತಾ ಕೊಂದು ಬಿಸಾಕಿದ್ರೆ ಆಗ್ತಾ ಇತ್ತು, ಮಾಡಲಿಲ್ಲ. ಅದೇನೋ ಒಂದು ದೊಡ್ಡ ಔದಾರ್ಯ ಅಂತ. ಈ ರೀತಿಯಾಗಿ ಶತ್ರುಶೇಷವನ್ನ ಉಳಿಸ್ಲೇಬಾರ್ದು ಅಂತ ಕೌಟಿಲ್ಯ ಅಷ್ಟು ತೀರ್ಮಾನವಾಗಿ ಹೇಳಿದಾಗ ಅಂಥ ಅರ್ಥಶಾಸ್ತ್ರ ಹುಟ್ಟಿದ ನಾಡಲ್ಲಿ ಅದು ಗೊತ್ತಾಗಲಿಲ್ಲ ಯಾರಿಗೂ. ಅದರ ಫಲ ಇವತ್ತಿಗೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ತುಂಬ ಕಷ್ಟ ಇದೆ ಅದನ್ನ ಸರಿ ಮಾಡೋದು ಅನ್ನೋದು ಗೊತ್ತಾಗ್ತಾ ಇದೆ ಎಲ್ರಿಗೂ. ಇಲ್ಲಿ ವಾಲಿ ಹೇಳ್ತಾ ಇರೋದು ಈ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಅವನು ಹೇಳ್ತಾ ಇದ್ದಾನೆ, ಹೂಡಿ ಮಾಯೆಯ ನಮ್ಮನೆಲ್ಲರ ಕೋಡಿಗಳೆಯವರು. ಇವ್ರು ಬಿಡೋದಿಲ್ಲ. ಇವತ್ತು ಅವನೆಲ್ಲೋ ಹೋಗಿದ್ದಾನೆ ಅಂತ ನಾವು ಸುಮ್ಮನೆ ಇದ್ರೆ ಬಿಡ್ತಾನ? ಇನ್ನೊಂದಿನ ಇನ್ಯಾವುದೋ ರೂಪದಲ್ಲಿ ಬಂದು ನಮ್ಮ ಕುಲಕ್ಕೆ ಅವನು ಖಂಡಿತವಾಗ್ಲೂ ಕೆಟ್ಟದನ್ನೇ ತರ್ತಾನೆ. ಹಾಗಾಗಿ ಅವನು ಸುಮ್ಮನೆಲ್ಲ ಹೋಗಿರೋದು, ನನ್ನನ್ನು ಕಾಯ್ತಾ ಇದ್ದಾನೆ ಒಳಗಡೆ. ಅವನು ನಾನು ಹೋಗ್ತೀನಿ, ಹೋಗಿ ಅವನ ಜೊತೆ ಯುದ್ಧ ಮಾಡೇ ಮಾಡ್ತೀನಿ. ಹೀಗೆಲ್ಲ ಹೇಳಿಗಳ ಥರ ಮಾತಾಡಬಾರ್ದು ನೀನು. ಅವನು ಹೊಟ್ಟೋದ ಪರವಾಗಿಲ್ಲ ಬಾಯಿ ಹೊಟ್ಟೋಬೇಡ ಅಂತ ಹೇಳಿ ತಿಪ್ಪೆ ಸಾರಿಸೋ ಥರ ನೀನು ಇದೆಲ್ಲ ಮಾತಾಡಬಾರ್ದು. ಅವರಿಂದ ನಮಗೆ ಕೇಡು ತಪ್ಪೋದಿಲ್ಲ, ಅವನನ್ನು ಉಪೇಕ್ಷೆ ಮಾಡಬಾರ್ದು, ಮಾಡೇ ಮಾಡ್ತೀನಿ ಅಂತ ಇವನು ಪೊಕ್ಕನು ಬಿಲವ. ಈಗ ಇವನು ನಿಂತ್ಕೊಂಡಿದ್ದಾನೆ. ಅಣ್ಣ ಹೇಗೆ ಅಪ್ಪಣೆ ಕೊಟ್ಟಿದ್ನೋ ಆ ರೀತಿಯಾಗಿ ಬಿಲದ ಹೊರಗಡೆ ಕಾಯ್ತಾ ಇದ್ದಾನೆ. 100 ದಿನ ಆಯಿತು, ತಿಂಗಳಾಯಿತು, ಸುದ್ದಿನೇ ಇಲ್ಲ. ಆಗ ಇವನ ಮನಸ್ಸು ಏನಿದೆ ನೋಡಿ, ಕಳೆಯ ದಿನಗಳ ಶಂಕೆವೆಸರಿಂ ಮೊಳೆತು ತಿಂಗಳ್ ಪರಿಗೆ ದಿಗಿಲಿನ ಬಳಕೆಯಿಂ ಮರನಾಗಿ ಕಡೆಯೊಳ್ ಭಯದ ಲತೆಯಾಗಿ ಬಳಸಿ ಅಚಲಂ ಮನಮದೀತನಾಗ ತಿಳಿಯದಾದುದು ದಿಕ್ಕು ದೆಸೆಗಳು ಬಳಕೆಗಂ ಮೀರಿಪ್ಪ ದೋರದ ಕಾರ್ಯಂ ಇದು ದಿಟವೋ ದ್ರೋಹದ ಕಾರ್ಯಂ. ಬಹಳ ಇಲ್ಲಿಯವರೆಗೆ ಆಗಿರೋ ಈ ಪದ್ಯಗಳಲ್ಲಿ ಬಹಳ ಸುಂದರವಾದಂತಹ, ಬಹಳ ಧ್ವನಿ ಇರೋವಂತಹ ಪದ್ಯ ಇದು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ನೋಡಿ, ಕಳೆಯ ದಿನಗಳು, ಮೊದಲು ಅದರ ಪದ್ಯದ ಅರ್ಥವನ್ನು ನೋಡೋಣ, ಆಮೇಲೆ ಅದರ ವಿಶೇಷ ಏನು ಅನ್ನೋದನ್ನ ಗಮನಿಸೋಣ. ದಿನಗಳು ಕಳೀತಾ ಇದೆ. ಇವನಿಗೆ ಅನುಮಾನ ಬರ್ತಾ ಇದೆ, ನಿಜವಾಗ್ಲೂ ವಾಲಿ ಹೊರಗೆ ಬರ್ತಾನ? ವಾಲಿ ಎಲ್ಲೋದ? ಬಿಲಕ್ಕೆ ಹೋದ್ಮೇಲೆ ಅದು ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ. ಇವನಿಗೆ ಶಂಕೆ ಅನ್ನೋದು ಮೊಳೆಯಕ್ಕೆ ಶುರು ಆಯ್ತಂತೆ. ಶಂಕೆ ಅನ್ನೋ ಬೀಜ ಮನಸ್ಸಿನಲ್ಲಿ, ಅದು ಮೊಳೆಯಕ್ಕೆ ಶುರು ಆಗಿದೆ. ತಿಂಗಳುಗಳು ಕಳೀತಾ ದಿಗಿಲಿನ
ಬಳಕೆಯಿಂದ, ದಿಗಿಲು ಅಂದರೆ ಆತಂಕ, ಭಯ, ಹೆದರಿಕೆಯ ಬಳಕೆ. ಅದು ಒಂದು ರೀತಿಯಾಗಿ ನೀರನ್ನು ಉಣಿಸಿದ ಹಾಗಿದೆ. ಇವನ ಶಂಕೆ ಅನ್ನೋ ಬೀಜಕ್ಕೆ ಭಯ ಅನ್ನುವಂತಹ ಬಳಕೆ ಅಂದರೆ ಅದು ಆಗೋದು, ಭಯ ಆಗೋದು ಅಂತ ಹೇಳಿ ಅದು ಮತ್ತೆ ಮತ್ತೆ ಬರುತ್ತೆ ಮನಸ್ಸಿನಲ್ಲಿ. ಮತ್ತೆ ಮತ್ತೆ ಭಯ ಬರೋದ್ರಿಂದ ಅದು ನೀರನ್ನ ಹಾಕಿದ ಹಾಗೆ ಅದನ್ನ ಬೆಳೆಸ್ತಾ ಇದೆಯಂತೆ ಮರವಾಗಿ. ಕೊನೆಗೆ ಭಯದ ಲತೆಯಾಗಿ, ದಿಗಿಲು, ಗಾಬರಿ, ಆಮೇಲೆ ನಿಜವಾದಂಥ ಭಯ, ಅದು ಲತೆ ಆಯ್ತಂತೆ. ಅದು ಹಬ್ಬುತ್ತಾ ಇದೆಯಂತೆ ಏನನ್ನ? ಅಚಲವಾದ ಇವನ ಮನವನ್ನು. ವಾಲಿಯ ಬಗ್ಗೆ ಅವನಿಗಷ್ಟು ವಿಶ್ವಾಸ ಇತ್ತು, ದೃಢವಾದ ನಂಬಿಕೆ ಇತ್ತು, ಅವನು ಮಹಾವೀರ, ಅವನನ್ನು ಯಾರೂ ಏನು ಮಾಡೋಕ್ಕಾಗಲ್ಲ ಅಂತ. ಅಂತಹ ದೃಢ ವಿಶ್ವಾಸವಿದ್ದ ಇವನ ಆ ಸ್ಥಿರವಾದ ಮನಸ್ಸನ್ನ ಆ ಭಯ ಅನ್ನೋ ಲತೆ ಬಳಸ್ಕೊಂಡು ಬಂತಂತೆ. ಅದು ತಿಳಿಯದಾದವು ದಿಕ್ಕು ದೆಸೆಗಳು. ಅವನಿಗೆ ದಿಕ್ಕು ದೆಸೆನೇ ಗೊತ್ತಾಗ್ಲಿಲ್ಲಂತೆ. ಅಂದ್ರೆ ಇಡೀ ಒಂದು ಮರದ ರೂಪಕವನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಹೇಗೆ ಬೀಜ ಬಿತ್ತಿ ಮರ ಆಗಿ ಮರವನ್ನು ಒಂದು ಲತೆ ಸುತ್ತಕೊಳ್ಳೋದು ಅಂದ್ರೆ ಎಷ್ಟು ಕಾಲ ಆಗಬೇಕು, ಹಾಗೆ ಆ ಒಂದು ರೂಪಕವನ್ನ ಬಳಸಿ ಕೊನೆಗೆ ಅವನಿಗೆ ಆಗಿರೋದೇನು? ಬಳಕೆಗಂ ಮೀರಿರ್ಪ ದೋಹದ ಕಾರ್ಯನಿದು ದಿಟವು. ಇಲ್ಲಿ ಇರೋದು ಕವಿಗಳ ಬಹಳ ವ್ಯುತ್ಪತ್ತಿ, ಅವರ ಒಂದು ಪ್ರತಿಭೆ, ಅದೆಲ್ಲ ನೋಡಬೇಕು ಅಂದ್ರೆ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವ್ಯಕ್ತ ಆಗಿದೆ. ಬಳಕೆ ಅಂದ್ರೆ ಸಾಧಾರಣವಾಗಿ ಬಳಕೆಯಲ್ಲಿರೋದು ಅಂತ ಹೇಳಿ, ದೋಹದ ಕಾರ್ಯ ಇದು ಮೀರಿದೆ ಅಂತ. ದೋಹದ ಕಾರ್ಯಕ್ಕೂ ಇದು ಮೀರಿರುವಂಥದ್ದು, ಕೈ ಮೀರಿದ ಘಟನೆ ಇದು ಅಂತ. ಏನು ಒಂದಕ್ಕೊಂದು ಸಂಬಂಧ? ಮರದ ರೂಪಕವನ್ನ ಯಾಕೆ ಬಳಸಿದ್ದಾರೆ, ಈ ದೋಹದ ಕಾರ್ಯ ಅಂತ ಯಾಕೆ ಹೇಳಿದ್ದಾರೆ ಅಂತೆಲ್ಲ ಯೋಚನೆ ಮಾಡಿದಾಗ, ದೋಹದ ಅನ್ನೋದಕ್ಕೆ ಬಸುರಿ ಬಯಕೆ ಅಂತ ಒಂದರ್ಥ ಉಂಟು. ಇನ್ನೊಂದರ್ಥ ಏನು ಅಂತಂದ್ರೆ, ದೋಹದ ಅನ್ನೋದು ಒಂದು ಕಾವ್ಯ ಸಂದರ್ಭ. ಅದು ನಿಜವಾಗಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಅಮರಕೋಶದಲ್ಲಿ ಅಥವಾ ಬೇರೆ ಬೇರೆ ಶಾಸ್ತ್ರ, ದೋಹದ ಶಾಸ್ತ್ರ ಅಂತಾನೆ ನಮ್ಮಲ್ಲಿ ಉಂಟು. ಅದು ದೋಹದದ ಬಗ್ಗೆ ಹೇಳುತ್ತೆ. ದೋಹದ ಹೇಗೆ ಅಂತಂದ್ರೆ, ತುಂಬಾ ದಿನ ಹೂ ಬಿಡದೇ ಇರುವಂತಹ ವೃಕ್ಷಗಳಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್. ಇದು ನಿಜವಾಗಿ ಬಟಾನಿಕಲಿ ನಡೆಯುವಂಥದ್ದಲ್ಲ, ಕಾವ್ಯದಲ್ಲಿ ನಡೆಯುವಂಥದ್ದು. ಅದರಿಂದಾಗಿ ಸ್ವಲ್ಪ ನೀರು ಕುಡಿಯಿರಿ. ಅದರಿಂದಾಗಿ ಅದಕ್ಕೆ ಹೂ ಬಿಡುತ್ತಂತೆ. ಹಾಗೆ ಎಷ್ಟೋ ವರ್ಷಗಳ ಕಾಲ ಬಂಜೆಯ ರೀತಿಯಲ್ಲಿ ಹೂವೇ ಬಿಡದಿರೋ ಅಂತಹ ಮರ, ಅದನ್ನ ದೋಹದ ಮಾಡೋದು ಅಂತ ಹೇಳ್ತಾರೆ. ಆ ಒಂದು ಪ್ರಕ್ರಿಯೆಗೆ ಏನೇನ್ ಮಾಡಿದ್ರೆ ಇರುತ್ತೆ ಅನ್ನೋದಕ್ಕೆ ಹೇಳ್ತಾರೆ ನೋಡಿ. ಸ್ತ್ರೀನಾಂ ಸ್ಪರ್ಶಾತ್ ಪ್ರಿಯಂಗು ಅನ್ನುವಂತಹ ವೃಕ್ಷ ಸ್ತ್ರೀಯರ ಅಲಂಕಾರ ಮಾಡ್ಕೊಂಡಿರ್ಬೇಕು. ಎಲ್ಲದಕ್ಕೂ ಸ್ತ್ರೀಯರೇ ಆಗ್ಬೇಕು. ಗಂಡಸರು ಮಾಡಿದ್ರೆ ದೋಹದ ಆಗೋದಿಲ್ಲ. ಅದು ನಮ್ಮ ಶಾಸ್ತ್ರದ ಪ್ರಕಾರ ಸ್ತ್ರೀಯರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆ ಮರವನ್ನು ಮುಟ್ಟಿದ್ರೆ ಸಾಕಂತೆ ಅದು ಎಷ್ಟೋ ದಿನದಿಂದ ಹೂ ಬಿಡದೆ ಇರೋದು ಪ್ರಿಯಂಗು ಅನ್ನೋಂಥ ಮರ ಹೂ ಬಿಡುತ್ತಂತೆ. ಬಕುಲ ಪುಷ್ಪ, ಬಕುಲ ವೃಕ್ಷ ಇದೆಯಲ್ಲ, ಅದು ಬಾಯಿ ತುಂಬ ತಾಂಬೂಲವನ್ನ ಜಗಿದು ಅದರ ರಸವನ್ನ ಅದಕ್ಕೆ ಉಗುಳಿದ್ರೆ ಅದು ಹೂ ಬಿಡುತ್ತಂತೆ, ಬಕುಲ. ಆಯ್ತಾ? ಇನ್ನು ಅಶೋಕ ವೃಕ್ಷ ಕಾಲಿನಿಂದ ತಾಡನ ಮಾಡಿದ್ರೆ ಇದು ಬರುತ್ತೆ ಅಂತ ಮಾಳವಿಕಾಗ್ನಿ ಮಿತ್ರದಲ್ಲಿ ಅದರ ಸಂದರ್ಭ ಎಲ್ಲ ಬರುತ್ತೆ. ಮತ್ತು ತಿಲಕ ವೃಕ್ಷ ಅನ್ನೋದು ಸುಂದರಿಯರು ಅದನ್ನ ವೀಕ್ಷಣೆ ಮಾಡಿದ್ರೆ ನಿಂತ್ಕೊಂಡು ಎಷ್ಟೋ ದಿನ ಹೂ ಬಿಡದೆ ಇದ್ರೆ ಅದು ಬಿಡತ್ತಂತ. ಕುರವಕ ಅಂದ್ರೆ ಗೋರಂಟಿ, ಅದು ಆಲಿಂಗನ ಮಾಡ್ಕೊಂಡಾಗ ಹೂ ಬಿಡತ್ತೆ ಅಂತ. ಅದರಿಂದ ಇದನ್ನ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಕೂಡ ಬಳಸ್ಕೊಂಡಿದ್ದಾರೆ. ಬೇರೆ ಎಲ್ರಿಗೂ ಪತಿ ಅಂತ ಇದ್ದಾರೆ, ಲಕ್ಷ್ಮೀಪತಿ ಅಂತಾರೆ, ಹೀಗೆಲ್ಲ ಹೇಳ್ತಾರೆ. ಆದ್ರೆ ಪಾರ್ವತಿಗೆ ಮಾತ್ರ ಅವಳು ಕುರವಕ ತರುವನ್ನು ಕೂಡ ಅವಳು ಆಲಿಂಗಿಸ್ಕೊಳ್ಳಲ್ಲ ಅಂತ. ಅಂದ್ರೆ ಆ ಮಟ್ಟದ ಒಂದು ಅವಳು ಪತಿವ್ರತೆ ಅನ್ನೋ ರೀತಿಯಲ್ಲಿ ಹಾಗೆ ಬಳಸ್ಕೊಂಡಿದ್ದಾರೆ ಕುರವಕ ಪುಷ್ಪ. ಇನ್ನು ಮಂದಾರ ನರ್ಮವಾಕ್ಯ ಅಂತ, ಪ್ರೀತಿಯಿಂದ ಅದ್ರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಂತ. ಮಾತಾಡಿದ್ರೆ ಅದು ಹೂ ಬಿಡುತ್ತಂತೆ. ಇನ್ನು ಚಂಪಕ ಚೆನ್ನಾಗಿ ನಗಬೇಕಂತೆ, ಮೃದುವಾಗಿ ಅದ್ರ ಮುಂದೆ ನಿಂತ್ಕೊಂಡು ನಕ್ರೆ ಸಂಪಿಗೆ ಅರಳುತ್ತೆ ಅಂತ ಹೇಳ್ತಾರೆ. ವಕ್ರವಾತ, ಚೆನ್ನಾಗಿ ಅದ್ರ ಮುಂದೆ ನಿಂತ್ಕೊಂಡು ಚಾಮರ ಸೇವೆ ಮಾಡಿದ್ರೆ ಚೂತ ಅಂದ್ರೆ ಮಾವಿನ ಮರ ಬಿಡುತ್ತಂತೆ. ಇನ್ನು ಗೀತವನ್ನ ಹಾಡಿದ್ರೆ ನಮೇರು, ಅದ್ರ ಮುಂದೆ ನಿಂತ್ಕೊಂಡು ನೃತ್ಯವನ್ನ ಮಾಡಿದ್ರೆ ಕರ್ಣಿಕಾರ, ಈ ವೃಕ್ಷ ಬಿಡುತ್ತೆ ಅಂತ ಇಷ್ಟು ಲಿಸ್ಟ್ ಕೊಡ್ತಾರೆ. ಇದನ್ನ ಎಲ್ಲ ಕಡೆ ಬಳಸ್ಕೊಂಡಿರೋದನ್ನ ನಾವು ಕವಿಗಳನ್ನ ನೋಡ್ತೀವಿ. ಆ ಒಂದು ಶಾಸ್ತ್ರದ ಪ್ರಥೆಯನ್ನ, ನಂಬಿಕೆಯನ್ನ, ಕಾವ್ಯದ ಒಂದು ಮಾರ್ಗವನ್ನ ಕವಿಗಳು ಇಲ್ಲಿ ಬಳಸ್ಕೊಂಡು ಇಲ್ಲಿ ನಾನು ಕಾಯೋದು ವ್ಯರ್ಥ ಅನ್ನೋದನ್ನ ಹೀಗೆ ಇಡೀ ಮರದ ರೂಪಕವನ್ನ ಬಳಸ್ಕೊಂಡು ಎಷ್ಟು ದಿನ ಆದ್ರೂ ಇಲ್ಲಿ ನಿಂತಿದ್ರೆ ಮರ ಏನು ಹೂ ಬಿಡಲ್ಲ. ನಾನು ನಿಂತಿರೋ
ಮರಕ್ಕೆ ದೋಹದ ಮಾಡೋ ಥರ ಇದೆ. ಈ ದೋಹದ ಮಾಡಿದ್ರೂ ಮರ ಹೂ ಬಿಡಲ್ಲ. ಹಾಗಾಗಿ ಅಂದರೆ ವಾಲಿ ಏನಾಯಿತು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ನಿಷ್ಫಲ ನನ್ನ ಕಾಯುವಿಕೆ ಅಂತ ಹೇಳೋದನ್ನ ಇಷ್ಟು ಸುಂದರವಾಗಿ ಕಾವ್ಯ ಮಾರ್ಗದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಕವಿಗಳು. ಮುಂದೆ ಹೀಗೆ ಅವನು ಯೋಚನೆ ಮಾಡ್ತಾ 1 ವರ್ಷ ನೂಕಿದಾನಂತೆ. ಒಂದು ಬರಿಸಂ ನೂಕುತ್ತಿದ್ದುದು ಬಂದನಿಲ್ಲ ಅಣ್ಣಯನು. ದೈತ್ಯರ ವೃಂದದ ಅಬ್ಬರ ಪೆರ್ಚಿತು ಅಣ್ಣನ ಸದ್ದು ಕೇಳಿಸದು. ನಿಂದು ನೋಡುತ್ತಿರಲು ರುದಿರವು ಬಂದು ಹೆದ್ದೊರೆ ಬರಿಯೇ ಬಿಳದಿಂ. ಹಿಂದು ಮುಂದನು ತಿಳಿಯದಾದನು ಮರಣ ಭೀತಿಯಲಿ. ಸುಗ್ರೀವನ ಮನಸ್ಸು ಈಗ ತಳ್ಳಂಕಗೊಂಡಿದೆ. ಒಂದಿಷ್ಟು ಚಿಂತೆನೂ ಆವರಿಸಿದೆ, ಭಯವೂ ಆಗ್ತಾ ಇದೆ. ಆ ಎಲ್ಲ ವಿಷಾದ ಎಲ್ಲವೂ ಸೇರಿರೋದ್ರಿಂದ ಕಾನಡ ರಾಗದಲ್ಲಿ ಅವರು ಸುಗ್ರೀವನ ಮನಸ್ಸಿನ ತಾಕಲಾಟವನ್ನು ವಾಚನದಲ್ಲಿ ತೋರಿಸಿದ್ದಾರೆ. ಹೀಗೆ ಸುಗ್ರೀವನ ಕಾಯುವಿಕೆ ಅನ್ನುವ ದೋಹದ 1 ವರ್ಷ ಆಗಿದೆ. ಅಷ್ಟು ವರ್ಷ 1 ವರ್ಷ ಕಾದರೂ ಕೂಡ ಬಂದನಿಲ್ಲ ಅಣ್ಣಯ್ಯ ಬರಲಿಲ್ಲ. ಇದು ಕೂಡ ಅಷ್ಟೇ, ಬಹಳ ಗೌರವ ಇದ್ದು ಅಣ್ಣ ತಮ್ಮಂದರ ನಡುವೆ ಈ ಸಂಬೋಧನೆಗಳು ಆಗ್ತಿದ್ದ ಕಾಲ. ಅಣ್ಣಯ್ಯ ಅಕ್ಕಯ್ಯ ಇದೆಲ್ಲ ಹಾಗೆ ಆ ಒಂದು ಪದವನ್ನು ಬಳಸಿದ್ದಾರೆ. ಬರಲಿಲ್ಲ. ಇನ್ನು ಒಳಗಡೆ ನೋಡಿದ್ರೆ ಬಿಲದಿಂದ ಹೊರಕ್ಕೆ ಕೇಳ್ತಾ ಇದೆ ದೈತ್ಯರ ಕೋಲಾಹಲ ಅಬ್ಬರ, ಅವರ ಕೂಗುವಿಕೆ, ಘರ್ಜಿಸುವಿಕೆ ಇದೆಲ್ಲ ಕೇಳ್ತಾ ಇದೆ. ಇನ್ನು ನೋಡ್ತಾ ಇದ್ದಾನೆ, ಇದೇನಿದೆ ಹೀಗೆ ಇವರೆಲ್ಲ ಹೀಗೆ ರಂಪಾಟ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಿದ್ರೆ ಆ ಬಿಲದ ಬಾಯಿಂದ ರಕ್ತದ ತೊರೆಯೇ ಹೆದ್ದೊರೆ. ಅದು ಸಣ್ಣ ಪುಟ್ಟದಲ್ಲ, ಒಳ್ಳೆ ಈ ಡ್ಯಾಮ್ನ ಬಾಗಿಲು ತೆಗೆದಾಗ ನುಗ್ಗಿ ಬರುತ್ತಲ್ಲ ಈ ನೀರು, ಆ ರೀತಿಯಾಗಿ ರಕ್ತದ ತೊರೆ ಹೊರಗಡೆ ಬರ್ತಾ ಇದೆ. ಇವನಿಗೆ ಹಿಂದೆ ಮುಂದೆ ಗೊತ್ತಾಗ್ತಿಲ್ಲ ಏನ್ ನಡೀತಿದೆ ಅಂತ. ಇವನಿಗೆ ತಕ್ಷಣ ವಾಲಿ ಸತ್ತೋಗಿದ್ದಾನೆ ಅಂತಾನೆ ಮನಸ್ಸಿಗೆ ಬಂದ್ಬಿಟ್ಟಿದೆ. ಮರಣ ಭೀತಿಯಲ್ಲಿ ವಾಲಿಗೆ ಮರಣ ಆಗಿರ್ಬೇಕು ಅಂತ ಇವನಿಗೆ ಅನಿಸಿದೆ. ಇವನಿಗೂ ಮರಣ ಭೀತಿ ಬಂದಿರ್ಬೋದು. ಆ ವಾಲಿನೇ ಕೊಂದೋನು ಇನ್ನೊಮ್ಮನ್ ಬಿಡ್ತಾನ, ಇನ್ನೊಂದು ಸ್ವಲ್ಪ ಹೊತ್ತು ನೀಚೆಗೆ ಬಂದ್ರೆ ನಾನು ಸಾಯೋದೇ ಗ್ಯಾರಂಟಿ ಅಂತ. ಈ ಮರಣ ಭೀತಿ ಕಾಮನ್ ಟು ಬೋತ್, ವಾಲಿಗೂ ಆಗಿದೆ ಅಂತ ಆ ಭೀತಿ, ತನಗೂ ಬರಬಹುದು ಅನ್ನುವಂಥ ಭವಿಷ್ಯದ ಮರಣದ ಭೀತಿ. ಅದರಲ್ಲಿ ಅವನು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇನ್ನು ಮುಂದೆ ಹೇಳ್ತಾ ಇದ್ದಾನೆ ನೋಡಿ. ಅಣ್ಣನ ಉಳಿವು ಇನ್ನೆಲ್ಲಿ ದೈತ್ಯರು ಮಣ್ಣುಗೂಡಿಸದಿರರು ತನ್ನನೋ. ನುಣ್ಣನೆ ಇಲ್ಲಿಂ ಸರಿವೆನು ಆದೊಡೆ ಕಂಡರೆ ಸರಿವೆನಾದೊಡೆ ಕಂಡರುಳಿವಿಲ್ಲ. ಮುನ್ನ ಬಂಡೆಯ ಬಲಿದು ಹೋರಿಗೆ ಕುನ್ನಿಗಳ ಮರ್ದಿಸುತ್ತಲಿ ಓಡುವೆನು ಎನ್ನುತ್ತಲಿ ಬಂಡೆಯನು ಬಲಿದನು ಚಿಗಿದನಲ್ಲಿಂದ. ಬಹಳ ಚಂದದ ವಾಚನ. ಅಣ್ಣನುಳಿವಿನಲ್ಲಿ ಇನ್ನೇನು ಅವ್ನು ಬದುಕಿರೋ ಚಾನ್ಸಸ್ಸು ಇಲ್ಲವೇ ಇಲ್ಲ ಅಂತ ಇವನು ನಿರ್ಧಾರ ಮಾಡ್ಕೊಂಬಿಟ್ಟ. ಇನ್ನು ನನ್ನನ್ನು ಕೂಡ ಇವನೇನು ಬಿಡೋದಿಲ್ಲ ಈ ದೈತ್ಯರು. ನುಣ್ಣ ನಿಲ್ಲಿಂ ಸರಿವೇನಾದೊಡೆ. ಬಹಳ ಚೆನ್ನಾಗಿದೆ ಆ ಪ್ರಯೋಗ ಕೂಡ. ನುಣ್ಣಗೆ ಅಂತಂದ್ರೆ ಅವ್ರಿಗೆ ಸುಳಿವೇ ಕೊಡಬಾರ್ದು, ಹಾಗೆ ಜಾರ್ಕೊಂಡ್ಬಿಡೋದು. ನುಣ್ಣಕ್ಕಿರೋ ಕಲ್ಲು ಹೇಗೆ ಉರುಳ್ಕೊಂಡು ಹೋಗುತ್ತಲ್ಲ, ಹಾಗೆ ನುಣ್ಣಗೆ ಒಂಚೂರು ಅವ್ರಿಗೆ ಸುಳುವು ಕೊಡದೆ ಇಲ್ಲಿಂದ ಜಾರ್ಕೊಂಡ್ಬಿಟ್ರೆ ನಾನು ಉಳಿತೀನಿ. ಆದರೆ ಕಂಡರೆ ಉಳಿವಿಲ್ಲ. ನಾನೇನೋ ಹೊರಟೋಗ್ಬೋದು, ಅವ್ರು ನೋಡ್ಬಿಟ್ರೆ ನನ್ನನ್ನು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ನೋಡ್ತಾರೆ? ಬಿಲ ಬಾಗಿಲು ತೆಗೆದಿದ್ರೆ ತಾನೇ ಅವ್ರು ಈಚೆಗೆ ಬಂದು ನೋಡೋಕ್ಕಾಗುತ್ತೆ. ಬಿಲಕ್ಕೆ ಒಂದು ಚೆನ್ನಾಗಿ ದೊಡ್ಡ ಬಂಡೆಯ ಬಾಗಿಲನ್ನ ಹಾಕ್ಬಿಡೋಣ, ಅದನ್ನು ಹಾಕಿ ಅದನ್ನು ಮುಚ್ಚಿಬಿಡೋಣ. ಮುಚ್ಚಿಬಿಟ್ರೆ
ಇನ್ನು ನಾನು ಹೊರಟೋಗೋಣ ಅಂತ ಹೇಳಿಬಿಟ್ಟು ಅವನು ಬಂಡೆಯನ್ನು ಬಲಿದನು ಜಿಗಿತನಲ್ಲಿಂದ. ಅವರದ್ದು ಬಹಳ ಚೆನ್ನಾಗಿ ಅವರೋಹಣದ ಮೂಲಕ ಜಿಗಿತವನ್ನ ವಾಚನದಲ್ಲಿ ತೋರಿಸಿದ್ರು. ನೋಡಿ, ನಮ್ಮ ಶಬ್ದಗಳಲ್ಲೇ ಆ ಕ್ರಿಯೆಗೆ ಅನುಗುಣವಾದಂಥ ರೂಪ ಇರುತ್ತೆ ಎಷ್ಟೋ ಕಡೆ. ಈಗ ನೋಡಿದ್ರೆ ಓಡುವೆ ಅನ್ನುವಾಗ ದೀರ್ಘ, ಒಡುವೆ ಅನ್ನುವಾಗ ಬರೋ ಭಾವ, ಓಡುವೆ ಅನ್ನುವಾಗ ಬರೋ ಭಾವಕ್ಕೂ ವ್ಯತ್ಯಾಸ ಇದೆ. ಓಡುವೆ ಅಂದಾಗ ದೀರ್ಘವೇ ನಮಗೆ ಓಡುವಿಕೆಯ ಕ್ರಿಯೆಯನ್ನ ತಾನಾಗೆ ನಮ್ಮ ಕಣ್ಣು ಮುಂದೆ ತಂದುಕೊಡುತ್ತೆ. ಹಾಗೆ ಅದನ್ನ ವಾಚನದಲ್ಲಿ ಆ ಭಾವವನ್ನ, ಆ ಶಬ್ದದಲ್ಲಿರುವಂತಹ ಶಕ್ತಿಯನ್ನ ಬಳಸ್ಕೊಂಡಾಗ ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ರಂಜನೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಗಮಕದಿಂದ. ಇನ್ನು ಮುಂದೆ ನೋಡಿ, ಕೆಟ್ಟ ಸುದ್ದಿಯ ಕೇಳು ತಾಪಕ್ಕೆ ಪಟ್ಟಣವೇ ಗುರಿಯಾಯ್ತು. ವಾಲಿಗೆ ಕೊಟ್ಟರು ಉದಕಾಂಜಲಿಯನು, ಒಡಬಡಿಸುತ್ತೆ ತಮ್ಮನನು. ವಾಲಿಗೆ ಉದಕಾಂಜಲಿಯನು ಕೊಟ್ಟರು. ಇಷ್ಟರೆಲ್ಲರೂ ನೆನೆದು ರಾಜ್ಯದ ಪಟ್ಟವನು ತಳೆವಂತೆ ಪೇದರು. ಪಟ್ಟವಣೆಯಲಿ ನೆಲೆಸಿ ದಿನಗಳ ನೂಕಿದನು ಹಲವಾ. ಚಾರುಕೇಶಿ ರಾಗ ಸಮಾಧಾನವಾದ ರಾಗ. ಸ್ವಲ್ಪ ದುಃಖ ವಿಷಾದಕ್ಕೂ ಕೂಡ ಅದು ಒದಗಿ ಬರುತ್ತೆ. ಅದನ್ನ ನೋಡಿ, ಕೆಟ್ಟ ಸುದ್ದಿಯ ಕೇಳ್ದು ತಾಪಕ್ಕೆ ಪಟ್ಟಣವೇ ಗುರಿಯಾಯಿತು. ಕಿಷ್ಕಿಂಧ ಪಟ್ಟಣ ತಮ್ಮ ರಾಜನಿಗೆ ಹೀಗೆ ಅಪಮೃತ್ಯು ಬಂತಲ್ಲ, ಎಲ್ಲೋ ಬಿಲದೊಳಗೆ ಅವನ ಹೆಣ ಕೂಡ ನೋಡೋದಿಕ್ಕಿಲ್ಲ, ಆ ರೀತಿಯಾದಂಥ ಒಂದು ಮೃತ್ಯು ಬಂತಲ್ಲ ಅಂತ ಹೇಳಿ ಆ ಕಿಷ್ಕಿಂಧ ಪಟ್ಟಣವೇ ಅದು ತಾಪಕ್ಕೆ ಗುರಿಯಾಯಿತಂತೆ. ವಾಲಿಗೆ ಎಲ್ಲರೂ ಸೇರ್ಕೊಂಡು ಜಲಾಂಜಲಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸತ್ತವರಿಗೆ ಕೊಡಬೇಕಾದಂಥ ಒಂದು ತರ್ಪಣಾದಿಗಳನ್ನ ಮಾಡಿ ಅವನಿಗೆ ಮಾಡಬೇಕಾದ ಕರ್ಮವನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಈಗ ಸುಗ್ರೀವನನ್ನ, ತಮ್ಮನನು ಅಂದ್ರೆ ಸುಗ್ರೀವನನ್ನ ಒಪ್ಪಿಸ್ತಾ ಇದ್ದಾರಂತೆ. ಯಾತಕ್ಕೆ? ಅರಾಜಕವಾಗಬಾರ್ದು ರಾಜ್ಯ. ಅದು ವಾನರ ರಾಜ್ಯ ಇರ್ಬೋದು, ರಾಕ್ಷಸ ರಾಜ್ಯ ಇರ್ಬೋದು, ಮನುಷ್ಯರ ರಾಜ್ಯ ಇರ್ಬೋದು. ಅರಾಜಕವಾದ್ರೆ ಬಹಳ ಕೆಟ್ಟದು, ಕೆಡಕುಂಟಾಗುತ್ತೆ, ಯಾವ್ಯಾವ ಶತ್ರು ರಾಜರುಗಳೆಲ್ಲ ಬರ್ಬೋದು, ಆಕ್ರಮಣ ಮಾಡ್ಬೋದು, ಈ ಎಲ್ಲ ಹೆದರಿಕೆಯಿಂದ ಅವರೆಲ್ಲ ಕೂಡ ಇವನ್ನ ಒಪ್ಪಿಸ್ತಾ ಇದ್ದಾರಂತೆ. ಅವನು ಪಟ್ಟವಣೆಯಲ್ಲಿ ನೆಲೆಸಿ ದಿನಗಳ ನೂಕಿದನು ಹಲವ. ಪಟ್ಟವಣೆ ಅಂತಂದ್ರೆ ಪಟ್ಟದ ಮಣೆ ಅಂದ್ರೆ ಸಿಂಹಾಸನ, ಪಟ್ಟವಣೆ ಅಂತ ಇಟ್ಕೋಬೇಕು. ಅದನ್ನ ಕೋಶದಲ್ಲೇನೋ ನನಗೆ ಅರ್ಥ ಸಿಕ್ಕಲಿಲ್ಲ, ಆದ್ರೂ ಅದನ್ನ ನಾವು ಅವನಿಗೆ ಸಿಂಹಾಸನ ಪಟ್ಟ ಕಟ್ಟಿದ್ದಾರೆ ಅಂತಾನೆ ರಾಮಾಯಣದಲ್ಲೂ ಬರೋದ್ರಿಂದ ಅದೇ ಅರ್ಥವನ್ನ ಪಟ್ಟ ಮಣೆ, ಪಟ್ಟದ ಮಣೆ, ಪಟ್ಟವಣೆ ಇರ್ಬೋದು ಅಂತ. ಈಗ ಅಟ್ಟವಣೆ ಅಂತೆಲ್ಲ ಹೇಳ್ತೀವಲ್ಲ ಹಾಗೆ ಅಲ್ಲಿ ಅವನು ಕೆಲ ದಿನವನ್ನ ನೂಕದಂತೆ. ಈ ಜಲಾಂಜಲಿಯನ್ನ ಕೊಡೋದಿದೆಯಲ್ಲ, ಇದು ರಾಮಾಯಣದಲ್ಲಿ ಅಲ್ಲೇನೆ ಬಿಲದ ಹತ್ರನೇ ಸುಗ್ರೀವ ಕೊಟ್ಟು ಬಂದ್ಬಿಟ್ಟಿರ್ತಾನೆ. ಇಲ್ಲಿವರೆಗೂ ಎಲ್ಲರ ಜೊತೆನೂ ಅಲ್ಲ, ಬಿಲದ ಹತ್ರನೇ ವಾಲಿ ಸತ್ತೇ ಹೋದ ಅಂತ ಅವನಿಗೆ ತರ್ಪಣವನ್ನು ಕೊಟ್ಬಿಟ್ಟು ಬಂದಿರ್ತಾನೆ. ಹೇಗೆ ಅರಗಿನ ಮನೆ ಪ್ರಸಂಗದಲ್ಲಿ ಅವರು ಪಾಂಡವರು ಸತ್ತೋದ್ರು ಅಂತ ಅನ್ಕೊಂಡು ಧೃತರಾಷ್ಟ್ರ ಹಸ್ತಿನಾವತಿನಲ್ಲಿ ಎಲ್ಲರಿಗೂ ತರ್ಪಣಗಳನ್ನೆಲ್ಲ ಕೊಟ್ಟು ತಿಥಿ ಗೀತಿ ಎಲ್ಲ ಮಾಡಿಸಿ ಊಟ ಹಾಕಿ ಎಲ್ಲ ಮಾಡ್ಬಿಟ್ಟಿರ್ತಾನೆ. ಅತ್ಲ ಹೋದ್ರಲ್ಲ ಶತ್ರುಗಳು ಅಂತ ಹೇಳಿಬಿಟ್ಟು, ಹಾಗೆ ಇಲ್ಲಿ ಕೂಡ ಅದನ್ನೇ ಮಾಡಿದ್ದಾರೆ. ಈ ಕಡೆ ಮಾಯಾವಿನ ವಾಲಿ ಕೊಂದಿದ್ದಾನೆ, ಅವನು ಸತ್ತಿಲ್ಲ, ಅದು ನಮಗೆಲ್ಲ ಗೊತ್ತಿರೋ ಅಂತ ಕಥೆನೇ. ಆಮೇಲೆ ಹೊರಗಡೆಗೆ ಬರ್ತಾನೆ ಅವನು. ಕೆತ್ತಿಗ ಅಂದ್ರೆ ಇವನ ಜೊತೆ ಇದ್ದಂತಹ ಸೇವಕ ಅಥವಾ ಇವನ ಜೊತೆ ಇರೋನು ಅಂತ ಅರ್ಥ. ಅಂದ್ರೆ ಇವನು ಸುಗ್ರೀವ. ಅವನು ನೋಡೋಣ ಇದನ್ನಲ್ಲ ಅಂತ ಹೇಳಿ ಬಂದ್ರೆ ಬಿಲ ಬಾಗಿಲು ಮುಚ್ಚಿಬಿಟ್ಟಿದೆ, ಕಲ್ಲು, ದಪ್ಪ ಕಲ್ಲು, ಅದನ್ನ ಇವನಿಗೆ ತೆಗೆಯಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತ ಹೇಳಿ ಅವನು ವೀರ ಅಲ್ವಾ, ಕಷ್ಟಪಟ್ಟು ಕಾಲಿಂದ ಒದ್ದೋ ಏನೋ ಮಾಡಿ ಅದನ್ನ ಕಿತ್ತು ಹೊರಗಡೆ ಬಂದು ನೋಡ್ತಾನೆ, ಸುಗ್ರೀವ ಇಲ್ಲ. ತಮ್ಮನನ್ನು ಕಾಣದೆ ನಿಂತು ಚಿಂತಿಸಿದ. ಏನು ಚಿಂತಿಸ್ತಾ ಇದ್ದ? ಆರ ಕೃತ್ಯವೋ ತಮ್ಮನನು ಕೈ ಸೂರೆಗೊಂಡರೋ
ಬಿಲಕೆ ಕಲ್ಲನು ತೋರಿಸಿದ ಮಾಯಿಗನೆ ತಮ್ಮನ ಮೃತ್ಯು ಮಂತಿರರೆ ಹೋರ ಸುತ್ತಣ ಪಾದ ಚಿಹ್ನೆಯೂ ಮಾರಿ ತಮ್ಮಯನೆಂದು ಪೇಳ್ದ ಸೇರುತ ಊರನು ಪಗೆಯ ನಿರ್ಧರಗೈದು ದಂಡಿಪೆನೋ. ಅಥಾಣ ರಾಗದಲ್ಲಿ ವಾಲಿ ವೀರ ಪಣವನ್ನ ಮಾಡ್ತಾ ಊರಿಗೆ ಬರ್ತಾ ಇದ್ದಾನೆ ನೋಡಿ. ಆರಕೃತ್ಯವೋ ಇಲ್ಲಿ ಕವಿಗಳ ವಿಶೇಷವಾದಂತಹ ವಾಲಿಯನ್ನ ಅವರು ಆದರ್ಶ ನಾಯಕನನ್ನಾಗಿ ಏನು ಹೇಳಬೇಕು, ಅವನೊಂದು ರೀತಿಯ ದುರಂತ ನಾಯಕ ರಾಮಾಯಣದಲ್ಲಿ ಅಂತ ಕವಿಗಳ ಸ್ಟ್ಯಾಂಡ್ ಇರೋದು. ಅದನ್ನ ಏನು ಮಾಡೋದಕ್ಕೆ ವಾಲಿಯ ಮನಸ್ಸು ಹೀಗಾಯ್ತು ಅಂತ ಹೇಳಿ ಅವರು ಚಿತ್ರಣ ಮಾಡ್ತಾ ಇದ್ದಾರೆ. ಅದನ್ನು ಮೊದಲು ನೋಡೋಣ, ಆಮೇಲೆ ರಾಮಾಯಣದ ವಿಷಯ ಏನು ಅಂತ ಆಮೇಲೆ ನೋಡೋಣ. ಅವನು ಬರ್ತಿದ್ದಾಗೆ ನೋಡ್ತಾನೆ, ಕಾಣೋದಿಲ್ಲ. ಅವನಿಗೆ ತಕ್ಷಣ ಅನಿಸಿದ್ದೇನು, ಸುಗ್ರೀವನ್ನು ಯಾರೋ ಕೊಂದುಬಿಟ್ಟಿದ್ದಾರೆ ಅಂತ. ಹಾಗೆ ನಾವು ಯೋಚನೆ ಮಾಡ್ತೇವೆ, ಆರ ಕೃತ್ಯವೋ ಯಾರು ಮಾಡಿರ್ಬೋದು? ತಮ್ಮನನ್ನು ಕೈ ಸೂರೆಗೊಂಡರೋ, ಯಾರೋ ತಮ್ಮನನ್ನು ಕೊಂದೆ ಬಿಸಾಕ್ಬಿಟ್ಟಿದಾರೋ ಏನೋ. ಬಿಲಕ್ಕೆ ಕಲ್ಲನ್ನು ತೂರಿಸಿದ ಮಾಯಿಗನೇ, ಯಾವನೋ ಬಿಲಕ್ಕೆ ಕಲ್ಲನ್ನ ಇಟ್ಟುಬಿಟ್ಟು ನಾನು ಈಚೆಗೆ ಬಂದು ಅವನನ್ನು ಕಾಪಾಡ್ದಿರೋ ರೀತಿನಲ್ಲಿ ಅವನಿಗೆ ಮೃತ್ಯುವಾಗಿ ಬಂದಿರಬೇಕು ಅಂತೆಲ್ಲ ಯೋಚನೆ ಮಾಡಿ ಅವನು ಸುತ್ತ ಎಲ್ಲ ಅವನು ಒಂಥರ CID ಥರ ಕೆಲಸ ಮಾಡ್ತಾ ಇದ್ದಾನೆ. ಬೇರೆ ಯಾರು ಹೆಜ್ಜೆ ಇಟ್ಕೊಂಡು ಬಂದಿರ್ಬೋದು, ಏನು ಮಾಡಿರ್ಬೋದು ಅಂತ ನೋಡ್ತಾನೆ. ನೋಡಿದ್ರೆ ತಮ್ಮಯನದೆಂದು ಪೇಳ್ದುದು ಅಲ್ಲಿರೋಂಥ ಚಿಹ್ನೆಗಳು, ಅವನ ಪಾದ ಚಿಹ್ನೆ ನೋಡ್ದ, ತಮ್ಮಂದೇ ಪಾದದ್ದು, ಇದು ಫುಟ್ ಪ್ರಿಂಟ್ಸ್ ಎಲ್ಲ ಅವನದೇನೆ ಅಂತ ಏನೋ ಗೊತ್ತಾಯ್ತಂತೆ. ಅಂದರೆ ಅಷ್ಟು ಅವರಿಬ್ಬರಲ್ಲಿ ಒಮ್ಮತ ಇತ್ತು. ವಾಲಿಗೆ ಇಷ್ಟು ದೊಡ್ಡ ಉದಾರವಾದಂಥ ಬುದ್ಧಿ ಇತ್ತು, ತಮ್ಮನ ಕಂಡ್ರೆ ಇಷ್ಟು ಪ್ರೀತಿ ಇತ್ತು ಅನ್ನೋದನ್ನ ಚಿತ್ರಿಸೋದಕ್ಕೆ ಈ ಒಂದು ಷಟ್ಪದಿಯಲ್ಲಿ ಕವಿಗಳು ಹೀಗೆ ಬರೆದಿದ್ದಾರೆ. ಸರಿ, ಯಾರು ಇವರನ್ನ ಸುಗ್ರೀವನ್ಗೆ ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಅವ್ರನ್ನ ನಾನು ದಂಡಿಸ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಅವನು ಊರಿಗೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಮೂಲದಲ್ಲಿ ಇಲ್ಲದಂತಹ ಒಂದು ಸಂಗತಿ. ಇದನ್ನ ಕವಿಗಳು ಬೆಳೆಸಿದ್ದಾರೆ. ವಾಲಿಯ ಪಾತ್ರವನ್ನ ಉದಾತ್ತೀಕರಣ ಮಾಡೋದಕ್ಕೆ ಅಥವಾ ಉದಾತ್ತಕರಣ ಮಾಡೋದಕ್ಕೆ ಇದನ್ನ ಬರೆದಿದ್ದಾರೆ ಅಂತ ನಾವು ಅಂದ್ಕೊಳ್ಬೋದು. ಹೇಗೆ ಅಂತ ಹೇಳಿದ್ರೆ, ವಾಲಿ ಸುಗ್ರೀವ ಈ ಥರ ಎಲ್ಲ ಅವ್ನು ಯೋಚನೆ ಮಾಡೋದೇ ಇಲ್ಲ. ವಾಲಿ ಸುಗ್ರೀವ ಸತ್ತೋಗಿರ್ಬೋದು ಅಂತ ಅವ್ನು ಯೋಚನೆ ಮಾಡೋದೇ ಇಲ್ಲ. ಅವನು ಯಾವಾಗ ಬಿಲದ ದೊಡ್ಡ ಕಲ್ಲನ್ನ ಇದನ್ನು ಮಾಡಿರ್ತಾನೋ ತಕ್ಷಣ ಅದನ್ನು ಒದ್ದು ಸೀಳಿ ಎಲ್ಲ ಮಾಡಿ ಈಚೆಗೆ ಬಂದು ಅವನು ಕಾಣದೇ ಇದ್ದಾಗ ಇವನು ಮಹಾನ್ ನೃಶಂಸ ಘಾತಕ, ಇವನು ನನ್ನ ರಾಜ್ಯಕ್ಕೆ ಆಸೆ ಪಟ್ಟು ಅಣ್ಣ ಅಲ್ಲೇ ಸತ್ತೋಗ್ಲಿ ಬಿಲದಲ್ಲೇ ಸಿಕ್ಕಾಕೊಂಡು ಅಂತ ಹೇಳಿ ಅವನು ಬಂದ್ಬಿಟ್ಟಿದ್ದಾನೆ ಅಂತಾನೆ ಅವನು ಪ್ರಜೆಗಳ ಎದುರಿಗೆ ಹೇಳ್ತಾನೆ. ಬರ್ತಾನೆ ಜೋರ ಕೋಪದಿಂದ ಬಂದರೆ ಇವನು ಸಿಂಹಾಸನದ ಮೇಲೆ ಕೂತ್ಕೊಂಡು ಓಲಗವನ್ನು ಕೊಡ್ತಾ ಇದ್ದಾನೆ, ದರ್ಬಾರ್ ಮಾಡ್ತಾ ಇದ್ದಾನೆ. ಇವನು ಮಧ್ಯದಲ್ಲಿ ಬಂದು ಹಾಗೆಲ್ಲ ಗಲಾಟೆ ಮಾಡಿ ಇವನು ಮಹಾ ಕೇಳಿದ, ಇವನು ದುರಾಸೆ ಇರೋನು ಇವನು ಅಂತೆಲ್ಲ ಹೇಳಿ ಮತ್ತೆಲ್ಲ ಹೇಳ್ತಾನೆ. ಎಷ್ಟು ನನಗೆ ತಕ್ಷಣ ಬರೋಕ್ಕಾಗಲಿಲ್ಲ, ರಕ್ತದ ಕೆಸರಿನಿಂದ ಬಿಲವೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಅಂತೆಲ್ಲ ಹೇಳೋದೆಲ್ಲ ಆಗುತ್ತೆ. ಈ ರೀತಿಯಾದಂಥದ್ದು. ಆಮೇಲೆ ಇಲ್ಲಿ ಸುಗ್ರೀವ ಬುದ್ಧಿ ಹೇಳಿದ್ದೊಂದು ಬರುತ್ತಲ್ಲ, ಅದು ಕೂಡ ಅಲ್ಲಿ ಬರದೇ ಇರೋವಂಥದ್ದು. ಅವನು ಹೇಳ್ತಾನೆ, ಅಲ್ಲಿಗೆ ಹೋಗೋದಾಗುತ್ತೆ. ಇದೊಂದು ಒಂದೇನು ಹೇಳೋದು, ಒಂದು ವಿಶೇಷವಾದ ರೀತಿಯಲ್ಲಿ ಈ ಚಿತ್ರಣವನ್ನು ಕವಿಗಳು ಮಾಡಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದಿನದು, ಈಗ ನೋಡ್ತಿದ್ದಾಗ ಸುಗ್ರೀವನನ್ನ ಅವನಿಗೆ ಅವನ ಮನದ ಚಿಂತೆಗೆ ನೆಲೆಯು ಸಿಕ್ಕಿತು. ಮನದ ಚಿಂತೆಗೆ ನೆಲೆಯು ಸಿಲ್ಕಿತು, ವನಮನಾಗಳೆ ಪದವು ದಾಟಿದು, ವನಚರಾಧಿಪ ಸುಳಿದನು, ಒಟ್ಟಿದ ರಾಜ ಸಭೆಯೊಳಗೆ ಅನುಜನು ಓಲಗಗೊಟ್ಟು ಸಿಂಹಾಸನದಿ ಕುಳ್ಳಿರೆ ಕಂಡನು. ಆ ಕ್ಷಣ ಕನಲಿಕೆಯು ಹುರಿಯೇರಿತು, ಉಂಗುಟದಿಂದ ತಲೆ ತನಕ, ಅಂಗುಷ್ಟದಿಂದ ನೆತ್ತಿವರೆಗೂ ಅವನು ಕೋಪ ಬಂದ್ಬಿಡ್ತಾನೆ. ಇಷ್ಟ
ಇಷ್ಟೆಲ್ಲ ಚಿಂತೆ ಮಾಡಿಕೊಂಡು ನನ್ನ ತಮ್ಮಂಗೇನೋ ಆಗಿದೆ ಪಾಪ, ಅವನನ್ನು ಯಾರು ಏನಾದರೂ ಒಂದಿಷ್ಟು ಕೊಂಕಸಿದ್ರೂ ಸಾಕು ಅವನ ಮೈಯನ್ನ, ಅವನನ್ನು ಬಲಿ ಹಾಕ್ತೀನಿ ಅಂತೆಲ್ಲ ನಿರ್ಧಾರ ಮಾಡ್ಕೊಂಡು ಅವನು ಬಂದಿದ್ದಾನೆ. ಮನದ ಚಿಂತೆಗೆ ನೆಲೆಯು ಸಿಲುಕಿತು, ಅವನ ಮನಸ್ಸಿನ ಚಿಂತೆಗೆ ಕಾರಣ ಆಯಿತು ಇದೆಲ್ಲ. ಹಾಗೆ ಓಡ್ ಬರ್ತಾ ಇದ್ದಾನೆ. ವನಮನಾಗಳೇ ಪದವು ದಾಣ್ತಿತ್ತು, ಅಂದರೆ ಅಷ್ಟು ಬೇಗ ಇನ್ನೂ ಡಬ್ಬಲ್ ಸ್ಪೀಡ್ ಅಂತೀವಲ್ಲ ಹಾಗೆ ಅವನು ಬಂದ್ಬಿಟ್ಟಿದ್ದಾನೆ. ಸುಗ್ರೀವನಿಗೆ ಏನಾದ್ರು ಆಗಿದ್ದಿರ್ಬೋದು ಅನ್ನೋ ರೀತಿಯಲ್ಲಿ. ಆಗ ನೋಡಿದ್ರೆ ಒಳಗಡೆ ಬರ್ತಾನೆ, ರಾಜಸಭೆ ನಡೀತಾ ಇದೆ, ಸುಗ್ರೀವ ಕೂತಿದ್ದಾನೆ ಸಿಂಹಾಸನದ ಮೇಲೆ. ಓಲಗಗೊಟ್ಟು ಸಿಂಹಾಸನದಿ ಕುಳ್ಳಿವೆ. ಇವನಿಗೆ ಏನು ಅನ್ಸಿರ್ಬೋದು? ಯಾರಾದ್ರೂ ನಿಜವಾಗ್ಲೂ ಅಣ್ಣ ಪ್ರೀತಿ ಇದ್ದವನು ಹಾಗೆ ಯೋಚನೆ ಮಾಡ್ಕೊಂಡು ಬಂದಿದ್ರೆ, ಹೀಗಾಗಿದ್ರೆ ವಾಲಿಗೆ ಬಂದ ಕೋಪ ತುಂಬಾ ಸಾಧುವೆ ಅಲ್ವಾ? ಅದನ್ನ ಕೊನೆ ಪಕ್ಷ ಇನ್ನೂ ಬಂದಿದ್ದಾನೆ, ಒಂದು ದಿನದಲ್ಲೇ ಸಿಂಹಾಸನ ಏರಿ ಕೂತಿದ್ದಾರೆ ಅಂದ್ರೆ ಏನ್ ಅನ್ನಿಸ್ಬೇಕು? ಅದನ್ನ ಅವನಿಗೆ ಕನಲಿಕೆಯು ಕೋಪ ಅನ್ನೋದು ಇದೆಯಲ್ಲ, ಅದು ಅಂಗುಷ್ಟದಿಂದ ನೆತ್ತಿವರೆಗೂ ಏರ್ಬಿಟ್ಟಿದೆ. ಅವ್ರು ಅದನ್ನ ಹಾಗೆ ವಾಚನ ಮಾಡಿ ತೋರಿಸಿದ್ರು. ಆಗ ಜೋರಾಗಿ ಇವನು ಹುಂಕೃತಿ ಮಾಡ್ತಾನೆ. ಮಾಡಿ ಹುಂಕೃತಿಗೈದ ವಾಲಿಯೋ ಮೂಡದೊಂದು ಮುಡಿಯು ಬಾಯೊಳೋ ಕೋಡಿ ಕಪಿಗಳ ಕೈಯ ಶಿರದೊಳಗಿಕ್ಕಿ ಬಾಗಿದರು. ನೋಡಿದನು ಸುಗ್ರೀವನಣ್ಣನಾಗ ಬಾಡಿಪೋದುದು ಮೊಗವು ಕೊರಗುತ ಕೂಡೆ ಬೀಳ್ದನು ಪಟ್ಟವಣೆಯಿಂ ನಡು ನಡುಗಿ ಮರವಟ್ಟು ಬೀಳ್ದನು. ವಾಲಿ ಇನ್ನೇನು ಮಾತಾಡ್ಲೇ ಇಲ್ಲ, ಹೂಂಕೃತಿಗೆ ಇದನು ಒಂದ್ಸತಿ ಬಂದು ಗರ್ಜಿಸ್ದವನು ಅಷ್ಟೇ, ಇನ್ನೇನು ಮಾಡಲಿಲ್ಲ. ಆಗೇನಾಯ್ತು, ಈ ಕಪಿಗಳ ಮೂಡದೊಂದು ನುಡಿಯು ಬಾಯೊಳು ಕೋಡಿ ಅಂದ್ರೆ ಒಂದು ಯಾರ ಬಾಯಿಂದನೂ ಒಂದು ಅಕ್ಷರ ಈಚೆಗೆ ಬರಲಿಲ್ಲ. ಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಸುಗ್ರೀವ ಇದ್ದಾನೆ. ಕೋಡಿ ಅಂತಂದ್ರೆ ಒಂಥರ ಮರಗಟ್ಟು ಹೋಗೋದು ಅಂತ, ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಎಲ್ಲರೂ, ಯಾರ ಕೈಲಿ ಏನೂ ಆಗ್ತಿಲ್ಲ. ಕಪಿಗಳ ಕೈಯ ಶಿರದೊಳಿಕ್ಕಿ ಬಾಗಿದರು. ಎಲ್ಲರೂ ಅವರೆಲ್ಲ ಕೈ ಮುಕ್ಕೊಂಡೆ ಇವನಿಗೆ ನಮಸ್ಕಾರ ಮಾಡಕ್ ಶುರು ಮಾಡ್ಬಿಟ್ಟಂತೆ. ಹೀಗೆ ವಾಲಿ ಬಂದಿದ್ದಾನೆ, ಏನಾಗುತ್ತೋ ಗೊತ್ತಿಲ್ಲ ಅಂತ. ಸುಗ್ರೀವ ಅಣ್ಣನನ್ನ ನೋಡ್ತಾನೆ, ಅವನಿಗೆ ಮುಖ ಬಾಡ್ ಹೋಗುತ್ತೆ. ಛೇ, ಎಂತ ಯೋಚನೆ ಮಾಡ್ಬಿಟ್ಟೆ ನಾನು, ಅಣ್ಣ ಸತ್ತೇ ಹೋದ ಅಂತ. ಹಾಗೆ ಯೋಚನೆ ಮಾಡೋಕ್ಕಾದ್ರೂ ಒಂದು ಕಾರಣ ಇತ್ತು. ಇವರೆಲ್ಲ ನೀನು ಸಿಂಹಾಸನ ಪಟ್ಟ ಏರು, ನೀನು ರಾಜ ಆಗು ಅಂದಾಗ ಒಂದು ಸ್ವಲ್ಪ ಕಾಯ್ಬೋದಿತ್ತು. ಮಾಡ್ದೇನೆ ಅವನು ಕಾಣದೆ ಹೋಗಿದ್ದೆ ಸಾಕು ಅನ್ನೋ ರೀತಿಯಲ್ಲಿ ನಾನು ಸಿಂಹಾಸನ ಕೂತ್ಕೊಂಡ್ಬಿಟ್ನಲ್ಲ ಅಂತ ಅವನಿಗೆ ಮುಖ ಬಾಡು ಹೋಗಿದೆ. ಅದಂತೂ ಸತ್ಯ. ನಿಜವಾಗಿಯೂ ಸುಗ್ರೀವನಿಗೆ ಮುಖ ಬಾಡಿದ್ದು ಅವನಿಗೆ ನಿಜವಾಗ್ಲೂ ಆಗಿತ್ತು. ಪಾಪ ಅವನು ಸತ್ತೋದ ಅಂತಾನೆ ಅಂದ್ಕೊಂಡು ಬಂದಿದ್ದ. ಅವನು ಬಂದ ಮೇಲೆ ಎಲ್ಲರೂ ಇದನ್ನು ಮಾಡಿದ್ರು, ಅವನು ಸಿಂಹಾಸನ ಏರ್ದ. ವಾಲಿ ಬಂದಾಗ ಪ್ರಾಂಜಲವಾದ ಮನಸ್ಸಿನಿಂದ ಅವನು ತಪ್ಪನ್ನು ಒಪ್ಕೊಳ್ತಾನೆ. ಅದಂತೂ ನಿಜವಾದಂಥ ಮಾತು. ಅವನೇನ್ ಮಾಡ್ತಾನೆ, ಎದ್ದು ಬೀಳ್ದನು ಪಟ್ಟಮಣಿ. ಆ ಸಿಂಹಾಸನದಿಂದ ಅವನು ಎದ್ದು ಇಳಿಲೂ ಇಲ್ಲ, ದಬಕ್ಕಂತ ಅವನ ಕಾಲಕ್ಕೆ ಬಿದ್ದುಬಿಟ್ಟ ಬಂದು ನಡುಗಿ ಮರವಟ್ಟು ಅಂತ ಹೇಳ್ತಾ ಇದ್ದಾನೆ. ವಾಲಿಯ ಎದುರಿಗೆ ನಿಂತು ಅವನ ಕೋಪದ ವೇಳೆಯನ್ನ ತಡೀತಾ ಇದ್ದಾರೆ ನೋಡಿ. ವಾಲಿ ಇದಿರಳು ನಿಂದು ಕೋಪದ ವೇಳೆಯನು ತಡೆಗಟ್ಟೆ ಶಾಂತಿಯನೋಲಗಿಸುವಾತಗಳೇ ದೊರೆಯರು ಕಡೆಗೆ ಕಪಿವರರು ನೀಲ ತಾರರು ನಲನು ಹನುಮನು ತಾದು ಧೈರ್ಯವ ತಿಳುಗಿ ತಮ್ಮನ ವಾಲಿಯ ಇದಿರಲಿ ನಿಲ್ಲಿಸಿ ಬೇಡಲ್ ಕ್ಷಮೆಯ ನಿಯಮಿಸಲು. ವಾಲಿಯ ಕೋಪ ಸಮುದ್ರದ ತರದಲ್ಲಿ ಉಕ್ಕಿ ಬರ್ತಾ ಇದೆ. ಅದರ ವೇಳೆಯನ್ನು ತಡೆಗಟ್ಟಿ ಶಾಂತಿಯನ್ನು ಓಲಗಿಸುವಾಸಗಳೇ ದೊರೆಯರು. ಎರಡು ತರ ಅರ್ಥ ಮಾಡ್ಬೋದು.
ವಾಲಿಯ ಕೋಪ ಅನ್ನೋದು ಮೇಲೆ ಮೀರಿ ಬರ್ತಾ ಇದೆ. ಅವೇಲೆ ಅಂತಂದ್ರೆ ಅದ್ರ ಎಲ್ಲೆ ಅನ್ನೋ ಅರ್ಥದಲ್ಲಿ ಅದನ್ನ ತಡೆಗಟ್ಟಿ ಅದಕ್ಕೊಂದು ಇದನ್ನ ಹಾಕಿ ಸೀಮಾ ರೇಖೆಯನ್ನ ಹಾಕಿ ತಡೆಯನ್ನ ಹಾಕಿ ಶಾಂತಿಯನ್ನ ಇವಾಗ ಉಂಟು ಮಾಡೋದು. ವಾಲಿಯನ್ನ ಶಾಂತಗೊಳಿಸೋ ಅಂಥವರೇ ದೊರೆಯರು ಇಲ್ಲ ಅಂತ ಒಂದರ್ಥ. ಇನ್ನೊಂದು ಶ್ರೇಷ್ಠರು, ಅವರೇ ನಿಜವಾದಂತಹ ಹೀರೋಸ್ ಇವತ್ತಿಗೆ ಅನ್ನೋ ಅರ್ಥದಲ್ಲಿ. ದೊರೆಯರು ಅನ್ನೋದಕ್ಕೆ ಎರಡು ಅರ್ಥಗಳು ಉಂಟು. ಅದು ಕಡೆಗೆ ಇದರಲ್ಲಿ ಯಾರು ನೀಲ, ತಾರ, ನಲ, ಹನುಮಂತ ಇವರೆಲ್ಲರೇ ತುಂಬಾ ಮುಂಚೂಣಿಯಲ್ಲಿದ್ದಂಥ ನಾಯಕರು, ಕಪಿನಾಯಕರು. ಅವರೆಲ್ಲರೂ ಕೂಡ ಇದ್ದಿದ್ರಲ್ಲಿ ಧೈರ್ಯವನ್ನ ತಾಳಿ ಸ್ವಲ್ಪ ತಿಳುವಳಿಕೆಯನ್ನ ಹೇಳಿ ಆ ಸುಗ್ರೀವನನ್ನ ವಾಲಿ ಎದುರುಗಡೆ ನಿಲ್ಲಿಸಿ ಅವನನ್ನ ಕ್ಷಮೆಯನ್ನ ಬೇಡ್ತಾ ನಿಲ್ಲಿಸಿದ್ದಾರೆ. ವಾಲಿಯನ್ನ ಕೇಳಪ್ಪ ನಿನ್ ಕ್ಷಮೆನಾ, ಹೋಗು, ಏನೋ ಕೋಪದಲ್ಲಿ ಇದ್ದಾನೆ, ಕೂಗಾಡ್ತಾ ಇದ್ದಾನೆ, ಎಷ್ಟಾದ್ರೂ ನಿಮ್ಮ ಅಣ್ಣ ಸ್ವಲ್ಪ ಸಮಾಧಾನ ಆಗ್ತಾನೆ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಆಗ ಸುಗ್ರೀವ ಏನ್ ಮಾಡ್ತಾ ಇದ್ದಾನೆ ನೋಡಿ. ಅಡಿಗಡಿಗೆ ವಂದಿಸುತ್ತ ಪಾದಕ್ಕೆ ಕಡಲಿಡುವ ಕಣ್ಣೀರ ಸೋಸುತ್ತೆ ಮುಡಿಗೆ ಸೇರಿಸಿ ಪಾದಧೂಳಿಯ ತೊದಲು ಮಾತಿನಲಿ ಜಡನು ನಾನಹುದು ಅಣ್ಣ ನೆರೆ ಅಡಿಗೆ ತಪ್ಪಿದೆ ಧನುಜ ಭಯದಿಂದ ಒಡಲ ರಕ್ಷಿಸೆ ಒಲಿದ ಶಿಲೆಯನು ಬಲಿಗೆ ಪಂದೆಯಲು ಒಂದೊಂದು ಟೈಪಿಂಗ್ ಮಿಸ್ಟೇಕ್ ಹಾಗೆ ಉಳ್ಕೊಂಡಿದೆ. ಅದು ಧನುಜ ಭಯದಿಂದ ಬೇಕಾದಷ್ಟಿದೆ. ಒಡಲ ರಕ್ಷಿಸೆ ಬಲಿದೆ ಶಿಲೆಯೇನು, ಬಲಿಯದು ಅಂದ್ರೆ ಅದನ್ನ ಮುಚ್ಚೋದು ಅಂತ ಅರ್ಥ. ಅಲ್ಲಿ ಬಲಿದೆ ಆಗಿದೆ. ಅದನ್ನ ಹೇಳ್ತಾ ಇದ್ದಾನೆ ಅವನು. ಸುಗ್ರೀವ ಯಾವ ರೀತಿಯಾಗಿ ಕ್ಷಮೆಯನ್ನ ಕೇಳ್ತಾ ಇದ್ದಾನೆ ವಾಲಿಯನ್ನ ಅನ್ನೋದು ಈ ಪದ್ಯ. ಅಡಿಗಡಿಗೆ ವಂದಿಸುತ್ತೆ, ಹೆಜ್ಜೆ ನಮಸ್ಕಾರ ಅಂತಾರಲ್ಲ ಹಾಗೆ ಹೆಜ್ಜೆ ನಮಸ್ಕಾರ ಹಾಕೋ ರೀತಿಯಲ್ಲಿ ಅವನನ್ನ ನಮಸ್ಕಾರ ಮಾಡ್ತಾ ಇದ್ದಾನಂತೆ. ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ ಹೇಳ್ತಾನೆ, ಮತ್ತೆ ನಮಸ್ಕಾರ ಮಾಡ್ತಾನೆ ಹೇಳ್ತಾನೆ. ಹೀಗೆ ಬಹುಶಃ ವಾಲಿ ಇವ್ ನಮಸ್ಕಾರ ಮಾಡ್ಕೊಂಡ್ರೆ ಹಿಂದಿಂದಕ್ಕೆ ಹೋಗ್ತಾ ಇದ್ದ ಅನ್ಸುತ್ತೆ. ಅವನು ಕ್ಷಮೆ ಮಾಡ್ಬೇಕು ಅನ್ನೋದಿಲ್ವಲ್ಲ ಮನಸ್ಸಿನಲ್ಲಿ, ಅದರಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ. ಆಮೇಲೆ ಕಡಲಿಡ್ತಾ ಇದೆಯಂತೆ ಕಣ್ಣೀರು, ಅಂದ್ರೆ ಉಕ್ಕಿ ಹರಿತಾ ಇದೆ ಕಣ್ಣೀರು. ಅದನ್ನ ತೋರಿಸ್ಕೊಳ್ತಾ ಅವನ ಕಾಲಿನ ಧೂಳಿಯನ್ನ ತನ್ನ ತಲೆಗೆ ಏರಿಸ್ಕೊಳ್ತಾ ಸುಗ್ರೀವ ಆಶೀರ್ವಾದ ಪಡ್ಕೊಳ್ಳೋ ತರ ಮಾತು ತೊದಲ್ತಾ ಇದೆಯಂತೆ. ಅಂದ್ರೆ ನುಡಿ ತತ್ತರಿಸ್ತಾ ಇದೆ, ಸರಿಯಾಗಿ ಬರ್ತಾ ಇಲ್ಲ. ಭಯ, ಆತಂಕ, ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ, ತಪ್ಪು ಮಾಡಿದೀನಿ ಅನ್ನುವಂಥ ಭಾವ, ಹೀಗೆ ಹಲವಾರು ಭಾವಗಳು ಮನಸ್ಸಿನಲ್ಲಿ ಓಡ್ತಾ ಇರ್ಬೇಕಾದ್ರೆ ಮಾತು ಅಸ್ಪಷ್ಟವಾಗುತ್ತೆ. ಹಾಗೆ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ ನೋಡಿ. ಜಡನು ಮೇಡಮ್ ಜಡನು ನಾನಹುದಣ್ಣ, ನಾನು ಜಡ, ಬುದ್ಧಿ ಇಲ್ಲ ನನಗೆ, ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಹೇಳೋರ ಮಾತನ್ನ ನಾನು ಕೇಳ್ಬಿಟ್ಟೆ, ನಿಮ್ಮ ಅಡಿಗೆ ತಪ್ಪಿದೆ, ನೀವು ಅಪ್ಪಣೆ ಕೊಟ್ಟು ಹೋಗಿದ್ರಿ, ಅದು ರಾಜಾಜ್ಞೆ, ತಮ್ಮನೇ ಇರ್ಬೋದು ಅಣ್ಣನೇ ಇರ್ಬೋದು, ಆದ್ರೆ ಅವನ ಅಧಿಕಾರದಲ್ಲಿದ್ದ ರಾಜನಾಗಿದ್ದ, ನಿಮ್ಮ ಆ ಶಾಸನವನ್ನ ಆಜ್ಞೆಯನ್ನ ನಾನು ತಪ್ಪಿಬಿಟ್ಟೆ ನೋಡು. ಆ ಧನುಜರ ಭಯದಿಂದ ನಾನು ನನ್ನ ಒಡಲನ್ನ ದೇಹವನ್ನ ರಕ್ಷಣೆ ಮಾಡ್ಕೋಬೇಕು, ಪ್ರಾಣವನ್ನ ರಕ್ಷಿಸ್ಕೋಬೇಕು ಅಂತ ನಾನು ಬಿಲದ ಬಾಗಿಲಿಗೆ ಬಂಡೆಯನ್ನ ಇಟ್ಟುಬಿಟ್ಟು ಬಂದೆ. ಓಡ್ ಬಂದ್ಬಿಟ್ಟೆ ಅಣ್ಣ, ಪಂದೆಯೋಳು ಹೇಳಿಯ ಹಾಗೆ ಓಡ್ ಬಂದ್ಬಿಟ್ಟೆ, ನಿಮಗೆ ಸರಿಯಾದಂಥ ತಮ್ಮ ನಾನು ಆಗಲಿಲ್ಲ ಅಂತ ಹೇಳಿ ಅವನು ವಾಲಿಯನ್ನ ಬೇಡ್ಕೊಳ್ತಾ ಇದ್ದಾನೆ. ಮತ್ತೆ ಹೇಳ್ತಿದ್ದಾನೆ, ನನಗೆ ಖಂಡಿತವಾಗ್ಲೂ ರಾಜ್ಯಭಾರದ ಆಸೆ ಇರಲಿಲ್ಲ. ರಾಜ್ಯಭಾರದ ಬಯಕೆ ಪದವಿಯ ಸೋಜಿಗದ ಸೊಗದಿಚ್ಛೆ ಸತ್ಯವ ಮಾರಿ ಮುಚ್ಚುವ ಬೆಡಗೋ ಮನದೊಳು ಪುಟ್ಟಿತಿಲ್ಲೆನಗೆ ಆದಿಯೊಳಗೆ
ಜಯಾಪಜಯಗಳು ಸಾಜದಿನ್ ಅಸ್ಥಿರಗಳು ಅಂತೆಯೇ ರಾಜ ಪದವಿಗೆ ಸಚಿವರೇರಿದೆ ತೊಡಕಿಗೀಡಾದೆ ಅಣ್ಣ ಪದವಿಯ ರಾಜ್ಯಭಾರದ ಬಯಕೆ ಇಲ್ಲ. ಸುಗ್ರೀವನ ಯಾವ ಮಾತು ಹೊಗದು ಕಿವಿಯಲ್ಲಿ, ಅವನ ವಾಲಿಯ ಕಿವಿಗೆ ಹೋಗ್ತಾನೆ ಇಲ್ಲ. ಅವನು ಪುರ್ಬಿನ ಬಿಗುಹು ಸಡಿಲದು, ಅವನಿಗೆ ಕೋಪದಿಂದ ಹುಬ್ಬು ಗಂಟಿಕ್ಕಿದಾನಲ್ಲ, ಆ ಹುಬ್ಬಿನ ಬಿಗಿ ಇದೆಯಲ್ಲ ಅದೊಂದು ಚೂರು ಕೂಡ ಕಡಿಮೆ ಆಗಲಿದಂತೆ. ಇವರು ಹೌದಾ ಹಾಡದೇ ಇಲ್ಲ ಬಿಡಿ. ರಾಜ್ಯಭಾರದ ಬಯಕೆ, ಕ್ಷಮಿಸಿ ಮುಂದಿನ ಪದ್ಯ ಹೇಳಿಬಿಟ್ಟೆ. ರಾಜ್ಯಭಾರದ ಬಯಕೆ ಅವನಿಗೆ ಸುಗ್ರೀವ ಹೇಳ್ತಿರೋದು, ನನಗೆ ರಾಜ್ಯಭಾರದ ಬಯಕೆ ಆಗಲಿ, ಪದವಿ ಅಂದರೆ ಈ ರಾಜ ಪದವಿಯ ಅದರಲ್ಲಿ ಏನೋ ಒಂದು ಬೆರಗಿರುತ್ತೆ, ಸೋಜಿಗ ಇರುತ್ತೆ, ಸುಖ ಇರುತ್ತೆ ಅನ್ನುವಂತಹ ಆ ಇಚ್ಛೆ ಆಗಲಿ, ಸತ್ಯವನ್ನ ಮಾಜಿ ಮುಚ್ಚುವ ಬೆಡಗು. ನಾನು ನಿಜ ಹೇಳ್ತಾ ಇದ್ದೀನಿ, ಯಾವ ಸುಳ್ಳನ್ನು ಹೇಳ್ತಿಲ್ಲ. ಇರೋ ಸತ್ಯವನ್ನ ಮರೆಮಾಚಿ ನಾನು ಬಣ್ಣ ಬಣ್ಣದ ಮಾತುಗಳನ್ನು ಹೇಳುವಂತಹ ಯಾವ ಆಸೆ ಕೂಡ ನನ್ನ ಮನಸ್ಸಿನಲ್ಲಿ ಹುಟ್ಟಿರ್ಲಿಲ್ಲ ಅಣ್ಣ. ಪರಿಸ್ಥಿತಿಯ ಕೈಗೊಂಬೆಯಾಗಿ ನಾನು ಇವತ್ತು ಈ ಸಿಂಹಾಸನದ ಮೇಲೆ ಕೂತಿದ್ದೀನಿ ಹೊರತು ಇದ್ಯಾವ ಬಯಕೆಯೂ ನನಗೆ ಇರಲಿಲ್ಲ. ಜೊತೆಗೆ ಆಜಿಯೊಳಗೆ ಜಯಾಪಜಯಗಳು ಹೇಗೆ ಯುದ್ಧದಲ್ಲಿ ಜಯ ಮತ್ತೆ ಅಪಜಯ ಅದು ಅನ್ನೋದು ಸಹಜ. ಎಷ್ಟೇ ದೊಡ್ಡ ವೀರರಿರ್ಬೋದು, ಯಾರೋ ಒಬ್ಬರಿಂದ ಅವರು ಸೋಲ್ಲೇಬೇಕು. ವಾಸ್ತವವಾಗಿ ರಾಮಾಯಣದಲ್ಲಿ ಈ ವಾಲಿಯ ಇಷ್ಟೆಲ್ಲ ಪ್ರತಾಪ ಯಾತಕ್ಕೆ ಬರುತ್ತೆ ಅಂತಂದ್ರೆ ರಾಮನ ಆ ಒಂದು ವೀರವನ್ನ ಎತ್ತಿ ಹಿಡಿಯೋದಿಕ್ಕೆ. ಅಂಥ ರಾಮ ಇಂಥ ವಾಲಿಯನ್ನ ರಾಮ ಕೊಂಡ್ಬಿಟ್ಟ ಏಕಾಂಗಿಯಾಗಿ. ಎಂತೆಂಥವ್ರನ್ನ ಅವನು ವಾಲಿ ಕೊಂದಿದ್ದು ಅವರೆಲ್ಲ. ಇವನು ಸುಗ್ರೀವ ಎಷ್ಟೆಲ್ಲ ಪರೀಕ್ಷೆ ಮಾಡ್ತಾನಲ್ಲ, ದುಂದುಬಿಯ ಹೆಣ ಇನ್ನೂ ಅಲ್ಲೇ ಬಿದ್ದಿರುತ್ತೆ ಮತಂಗ ಮುನಿಗಳ ಆಶ್ರಮದ ಹತ್ರನೇ. ಅವರೆಲ್ಲ ಋಷ್ಯಮುಖದಲ್ಲೇ ಇದ್ದಿದ್ದು ಸುಗ್ರೀವಾದಿಗಳೆಲ್ಲ. ಇದನ್ನ ಅವನು ಎತ್ತಿದ ಕೈಯಲ್ಲಿ ಒಂದು ಕಲ್ಲು ಅನ್ನೋ ಥರದಲ್ಲಿ, ನೀನು ಅದನ್ನ ಚಿಮ್ಮಿಸು ನೋಡೋಣ ಅಂದಾಗ ರಾಮ ಕೂಡ ಅದನ್ನ ಉಗುರಿನಿಂದ ಎಷ್ಟೋ ದೂರಕ್ಕೆ ಚಿಮ್ಮಿಸ್ತಾನೆ. ಸುಗ್ರೀವಂಗೆ ನಂಬಿಕೆ ಬರಲ್ಲ. ವಾಲಿ ಇದನ್ನ ಎತ್ತಿ ಬಿಸಾಕಿದಾಗ ಹಸಿಯಾಗಿತ್ತು ದೇಹ, ಈಗ ಅದು ಒಣಗೋಗಿದೆ ಕಟ್ಟಿಗೆ ಥರ. ಇದನ್ನ ನೀನು ಬೆರಳಿಂದ ಚಿಮ್ಮಿಸಿದ್ರೆ ಏನು ದೊಡ್ಡದಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವನು ಸಪ್ತ ತಾಳ ವೃಕ್ಷಗಳನ್ನ ಭೇದಿಸೋದು ಇದೆಲ್ಲ ಆಗುತ್ತೆ. ಒಟ್ಟಿನಲ್ಲಿ ಸುಗ್ರೀವ ಸುಮ್ಮನೆ ರಾಮನ ಜೊತೆ ಸಖ್ಯ ಮಾಡ್ಕೊಳ್ಳಿಲ್ಲ. ರಾಮನ ವೀರ ಎಂಥದ್ದು ಅನ್ನೋದನ್ನ ತುಂಬಾ ಕಠಿಣವಾಗಿ ಪರೀಕ್ಷೆ ಮಾಡಿಯೇ ಆಮೇಲೆ ವಾಲಿಯ ವಧೆಯ ಸುಪಾರಿ ಅಂತಾರಲ್ಲ ಹಾಗೆ ರಾಮನಿಗೆ ಕೊಟ್ಟಿದ್ದು. ಇಂಥ ವಾಲಿಯನ್ನ ರಾಮ ಏಕಾಂಗಿಯಾಗಿ ಕೊಂದುಬಿಟ್ಟ. ಯಾರ ಸಹಾಯವೂ ಇಲ್ಲ, ಕೇವಲ ತನ್ನ ಕಾರುಮುಖದಿಂದ ಕೊಂದಿದ್ದು. ಹೀಗೆ ನಾಯಕನ ಆ ಒಂದು ವೀರ, ರಾಮನೇ ನಾಯಕ ರಾಮಾಯಣಕ್ಕೆ, ಅದನ್ನ ಎತ್ತಿ ಹಿಡಿಯೋದಿಕ್ಕೆ ವಾಲಿಯ ಪರಾಕ್ರಮ ಇಲ್ಲಿ ಹಿನ್ನೆಲೆಯಾಗಿ ಬರುವಂಥದ್ದು. ಅಂತಹ ವಾಲಿ ಜಯ ಯಾರಿಗಾದ್ರೂ ಜಯ ಅಪಜಯ ಆಗೇ ಆಗುತ್ತಪ್ಪ. ಇದರಿಂದಾಗಿ ಆ ಒಂದು ಸತ್ಯವನ್ನ ಬಲ್ಲವರಾದ ಎಲ್ಲ ಅಮಾತ್ಯರು ಮಂತ್ರಿಗಳು ನನ್ನನ್ನ ಬಲವಂತ ಮಾಡಿದ್ರಿಂದ ಈ ರಾಜ ಪದವಿಗೆ ಒಪ್ಕೊಂಡೇ ಹೊರತು ನನಗೆ ಮನದಲ್ಲಿ ಆ ಆಸೆ ಇರಲಿಲ್ಲ ಅಂತ ಸುಗ್ರೀವ ಹೇಳ್ತಾನೆ. ಆದರೆ ಯಾವ ಮಾತು ಕೂಡ ಅವನ ಕಿವಿಯೊಳಕ್ಕೆ ಹೋಗ್ತಾ ಇಲ್ಲ. ಹೊಗದು ನುಡಿ ಕಿವಿಯಲ್ಲಿ ಪುರ್ಬಿನ ಬಿಗುಹು ಸಡಿಲದು, ನೆರೆದ ಕಪಿಗಳ ಬಗೆಯನು ಇಬ್ಬಗೆಗೈವ ತೆರೆದಿಂ ನುಡಿದನ ಕ್ಷಣಕ್ಕೆ. ಬಗೆದು ಸೋದರನಾಗಿ ತನ್ನೊಡನ್ ಅಗಲದೆ ಇರುತ್ತಿದ್ದು ತನ್ನನು ಹಾಗೆಯ ಬೀಳದಲ್ಲಿ ಮುಗಿದ ಮೈಗಾವಲಿನ ಪಟು ಭಟನು. ವ್ಯಂಗ್ಯ, ಕೋಪ, ಅಸಹನೆ ಎಲ್ಲ ಸೇರಿ ವಾಲಿ ಮಾತಾಡ್ತಾ ಇದ್ದಾನೆ. ಅವರು ಯಾವ ದೈನ್ಯದ ನುಡಿಯು ಬೇಡಿಕೆಯ ಆ ಪ್ರಸ್ತಾವವು ಇವನ ಕಿವಿಯೊಳಗೆ ಹೋಗ್ತಾನೇ ಇಲ್ಲ. ಎಲ್ಲರನ್ನೂ ನೋಡ್ತಾ ಹೇಳ್ತಾ ಇದ್ದಾನೆ, ಅಲ್ಲ ನನ್ನ ತಮ್ಮ ಆಗಿದ್ದ, ಬಗೆದು ಸೋದರನಾಗಿ ನನ್ನ ಜೊತೆಯಲ್ಲೇ ಹುಟ್ಟಿದವನು, ನನ್ನ ಜೊತೆನೇ ಬೆಳೆದವನು, ಅವನ ಸೋದರನಾಗಿ ನನ್ನ ಜೊತೆನೇ ಅಗಲದೆಯೇ ಇರುತ್ತಿದ್ದು, ಯಾವಾಗಲೂ ನನ್ನ
ಜೊತೆನೇ ಇದ್ದೋನವನು ಮಾಡಿದ್ದೇನು ಕೊನೆಗೆ? ಹಗೆಯ ಬಿಲದಲ್ಲಿ ಹುಗಿದ ಮೈಗಾವಲಿನ ಪಟುಭಟನು. ನಾನು ಅವನ್ನ ನಿಲ್ಲಿಸಿದ್ದೆ, ಕಾವಲು ಪಟು, ಅವನನ್ನ ನನ್ನ ಈ ದ್ವಾರ ರಕ್ಷಕನಾಗಿ ನಿಂತಿರು, ನಾನು ಬರೋವರೆಗೂ ಇಲ್ಲಿಂದ ಅಳ್ಳಾಡ್ಬೇಡ ಅಂತ ಹೇಳಿದ್ದೆ. ಅವನು ಮಾಡಿದ್ದೇನು? ಒಂದು ಬಂಡೆನ ಇಟ್ಟುಬಿಟ್ಟು ನನ್ನ ಬಿಲದಲ್ಲೇ ನೀನು ಜೀವಂತ ಸಮಾಧಿ ಆಗು ಅನ್ನೋ ಥರದಲ್ಲಿ ಹುಗಿದು ಬಂದ್ಬಿಟ್ಟಿದ್ದಾನೆ. ಆಹಾ, ಇವನಲ್ಲವೇ ನನಗೆ ಪರ್ಸನಲ್ ಸೆಕ್ಯೂರಿಟಿ ಗಾರ್ಡ್, ಇಂಥವನ ನನಗೆ ಅಂತ ಹೇಳಿ ಅವನು ಮಾತಾಡ್ತಾ ಇದ್ದಾನೆ. ಕೂಡೆ ಬಂದನು ಬಿಲಕ್ಕೆ ಗುಡ್ಡವ ದೂಡಿ ಹುಗಿದನು, ತನ್ನ ನೇಹಕ್ಕೆ ಕೇಡನೆ ಕೋರಿದನು, ರಾಜನ ಶಾಸನವ ಮೀರಿ ಓಡಿದನು, ಗಣ್ಣಾರೆ ಕಾಣದೆ ಮಾಡಿದನು ತಿಲ ತರ್ಪಣಗಳ, ನೋಡಲಿಕ್ಕೆ ಬಡ ಭತ್ತದಂತಿಹ ಕುಟ್ಟಿ ಸರಿಯಕ್ಕೆ. ಇದೆಲ್ಲ ಗೊತ್ತೇ ಆಗಿದೆ. ಸುಗ್ರೀವನನ್ನ ಅವನು ವ್ಯಂಗ್ಯವಾಗಿ ಚುಚ್ಚುತ್ತಾ ಇದ್ದಾನೆ ಮಾತುಗಳಿಂದ. ಬಂದ, ನಾನು ಬರ್ತೀನಣ್ಣ ನಿನ್ ಜೊತೆ, ಇಂಥ ಮಾಯಾವಿ ದೊಡ್ಡ ರಾಕ್ಷಸ, ನಾನು ಬರ್ತೀನಿ ನಿನಗೆ ಜೊತೆ ಸಹಾಯಕನಾಗಿ ಅಂತ ಬಂದ. ಮಾಡಿದ್ದೇನು ಕೊನೆಗೆ? ಬಿಲಕ್ಕೆ ದೂಡ್ದ, ನಾನು ಹೋದೆ, ಆಮೇಲೆ ಅಲ್ಲೊಂದು ಬಂಡೆಯನ್ನ ಇಟ್ಟ. ಇವನು ಕೊನೆಗೆ ನಾನು ತೋರಿಸಿದಂಥ ಸೋದರ ಪ್ರೀತಿಗೆ ಇವನು ಕೇಳನ್ನೇ ಬಗದ. ಎಲ್ಲಿವರೆಗೆ? ರಾಜನ ಅಪ್ಪಣೆ, ರಾಜನ ಆಜ್ಞೆ ಅಂತ ಕೂಡ ಅದನ್ನ ಅವನು ಗೌರವದಿಂದ ಕಾಣಲಿಲ್ಲ. ತಮ್ಮನೋ ಅಣ್ಣನೋ ಅದು ಬಿಟ್ಟಾಕು, ಆದರೆ ರಾಜಾಜ್ಞೆಯನ್ನು ಕೂಡ ಇವನು ಮನ್ನಿಸ್ಲಿಲ್ಲ. ಎಂತೋ ನೀವು ಓಡಿದನು, ಓಡೇ ಬಿಟ್ಟ ಹಿಂದಕ್ಕೆ, ಇವನ ಏನಾರು ಹಾಕೊಂಡು ಹೋಗ್ಲಿ ಅಂತ ಹೇಳಿ. ಜೊತೆಗೆ ಒಂದು ಸ್ವಲ್ಪ ಹೊತ್ತು ಕಾಣಲಿಲ್ಲ ಅಂತ ನನಗೆ ಜಲತರ್ಪಣವನ್ನೇ ಕೊಟ್ಬಿಟ್ನಲ್ಲ, ದರ್ಬೆಯನ್ನೇ ಹಿಡ್ಕೊಂಡು ಬಂದು ತಿಥಿನೇ ಮಾಡ್ಬಿಟ್ನಲ್ಲ ಇವನು ಎಂತ ತಮ್ಮ ನನಗೆ ಅಂತ ಹೇಳಿ ಬೈತಾ ಇದ್ದಾನೆ. ನೋಡಿದ್ರೆ ಬಡ ಭತ್ತದಂತಿಹ, ಏನೂ ಗೊತ್ತಿಲ್ಲ, ನಸ್ಗುನ್ನಿ ಕಾಯಿ ಇದ್ದಾಗಿದ್ದಾನೆ ಅಂತ. ನಸ್ಗುನ್ನಿ ಕಾಯಿಗೆ ಕಪಿತುರ್ಚೆ ಅಂತ ಒಂದು ಹೆಸರು, ಇನ್ನೊಂದು ಅರ್ಥ ಇದೆ. ಕಪಿತುರ್ಚೆ ಅನ್ನೋ ಹೆಸರಿದೆ ಅದಕ್ಕೂ. ಇವನು ಹಾಗೆ, ಇವನನ್ನ ನಾವು ನಂಬೋಕ್ಕಾಗೋದಿಲ್ಲ. ನೋಡಿದ್ರೆ ಬಡ ಭತ್ತ, ಒಳ್ಳೆ ಜೊಳ್ಳು ಭತ್ತ ಇದ್ದಾಗಿದ್ದಾನೆ, ಕುಟ್ಟೆ ಸರಿಯಕ್ಕಿ. ಗೊತ್ತೇ ಆಗಲ್ಲ ನೋಡು ಒಳಗಡೆ ಇಂಥ ಒಂದು ದ್ವೇಷವನ್ನ, ಇಂಥ ಒಂದು ಲೋಭವನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿ ವಾಲಿ ಮಾತಾಡ್ತಾ ಇದ್ದಾನೆ. ಮುಂದೆ ಕೂಡ ಸಹಜನೆನ್ನಿಸಿ ಬಿದ್ದು ಬೆನ್ನೊಳಗಹಿತ ರಾಜದ್ರೋಹಿಯಾದನು, ವಿಹಿತ ಮಾದುದು ಮರಣದಂಡನೆಯಾದರು, ತನ್ನ ಸಹಜನೆನ್ನುವ ಕಥದಿಂ ಈತನು ಗಹನ ರಾಜ್ಯವ ಪುಗದೆ ದೂರದಲವುದೇ ಚಾತನ ತಪ್ಪದು ಎನ್ನುತ್ತೆ ನುಡಿದ ನಾವಾಲೇ. ಮತಂಗ ಮುನಿಗಳ ಶಾಪದ ರಿಫ್ಲೆಕ್ಷನ್, ಮಿರರ್ ಇಮೇಜ್ ಅಂತ ಹೇಳ್ಬೋದು. ಮತಂಗ ಮುನಿಗಳು ಆ ಪ್ರದೇಶಕ್ಕೆ ಬರಬೇಡ ಅಂತ ಹೇಳ್ಬೋದು. ಇವನು ತಮ್ಮನಿಗೆ ಹೇಳ್ತಾ ಇದ್ದಾನೆ, ನನ್ನ ಬೆನ್ನಲ್ಲಿ ಬಿದ್ದಿದ್ದಾನೆ, ಆದ್ರೆ ಬೆನ್ನಿಗೆ ಚೂರಿಯನ್ನ ಹಾಕಿದ್ದಾನೆ. ಬೆನ್ನಲ್ಲಿ ಬಿದ್ದವನು ಮೋಸ ಮಾಡಿದ್ದಾನೆ, ರಾಜದ್ರೋಹಿ ಆಗಿದ್ದಾನೆ. ಜೊತೆಗೆ ತಮ್ಮನೇ ಅಣ್ಣನಿಗೆ ಮೋಸ ಮಾಡಿದ್ದು ಬೇರೆ, ರಾಜದ್ರೋಹ ಮಾಡಿದ್ದಾನೆ, ರಾಜಾಜ್ಞೆಯನ್ನ ಮನ್ನಿಸಿಲ್ಲ ಇವನು, ಅದು ದೊಡ್ಡ ದ್ರೋಹ. ಅಂದ್ರೆ 2 ಅಪರಾಧಗಳನ್ನ ಮಾಡಿದ್ದಾನೆ ಇವನು, ದಂಡಾರ್ಹ ಅಪರಾಧಗಳನ್ನ ಮಾಡಿದ್ದಾನೆ ಇವನು. ಹಾಗಾಗಿ ಮರಣ ದಂಡನೆಯೇ ಇದಕ್ಕೆ ಸರಿಯಾದಂಥ ಶಿಕ್ಷೆ. ಆದರೆ ನನ್ನ ಬೆನ್ನಲ್ಲಿ ಬಿದ್ದ ತಮ್ಮ ಅನ್ನುವಂತಹ ಒಂದೇ ವಾಂಛಲ್ಯದಿಂದ ನಾನು ಅವನನ್ನ ಮರಣದಂಡನೆಗೆ ಗುರಿಪಡಿಸೋದಿಲ್ಲ. ಗಹನ ರಾಜ್ಯವ ಪುಗದೆ, ಗಹನ ಅಂತಂದ್ರೆ ಕಿಷ್ಕಿಂಧ ಪಟ್ಟಣ, ಅರಣ್ಯದ ರಾಜ್ಯ, ಅದನ್ನ ಇವನು ಬರೋ ಹಾಗಿಲ್ಲ, ಇಲ್ಲಿ ಅವನು ಇರೋ ಹಾಗಿಲ್ಲ, ಇನ್ಯಾವತ್ತೂ ಇಲ್ಲಿಗೆ ಬರೋ ಹಾಗಿಲ್ಲ, ಬೇರೆ ಎಲ್ಲಾದ್ರೂ ಹೋಗಿ ಇರಲಿ. ಇದು ನನ್ನ ಈಗಿನ ಅಪ್ಪಣೆ, ರಾಜನ ಆಜ್ಞೆ, ಅವನಿಗೆ ಕೊಡ್ತಾ ಇರುವಂಥ ಶಿಕ್ಷೆ, ಇದಕ್ಕೆ ಎಳ್ಳಿನಿತೂ ತಪ್ಪದಿಲ್ಲ, ಇದು ಹೀಗೆ ನಡಿಬೇಕು ಅಂತ ಹೇಳಿ ವಾಲಿ ಹೇಳಿದ್ದಾನೆ.